ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜುಕೇಟ್ ವಿತ್ ಮನು. ನಾವು ಸ್ಟಾರ್ಟ್ ಮಾಡ್ತಿದ್ವಿ ಕ್ಲಾಸ್ 6ನ ಚಾಪ್ಟರ್ ನಂಬರ್ 4, ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್. ಬನ್ನಿ ಸ್ಟಾರ್ಟ್ ಮಾಡಿ ಫಸ್ಟ್ ಪೇರಿಂದ. ಆಬ್ಜೆಕ್ಟ್ಸ್ ಅರೌಂಡ್ ಅಸ್. We have seen that our food and clothes have so much variety in them. Not just food and clothes, there is such a vast variety of objects everywhere. ಅಂದರೆ ನೀವು ಆಗಲೇ ಫಸ್ಟ್ 3 ಚಾಪ್ಟರ್ಸಲ್ಲಿ ಓದಿದ್ದೀರಾ ಫುಡ್ ಮತ್ತು ಕ್ಲಾತ್ಸಲ್ಲಿ ಎಷ್ಟು ವೆರೈಟಿ ಇದೆ, ಯಾವಾಗಿಂದ ಪ್ರಿಪೇರ್ ಮಾಡ್ತೀವಿ. ಬಟ್ ತುಂಬ ನೀವು ಡಿಫ್ರೆಂಟ್ ವೆರೈಟೀಸ್ ನೋಡಿದ್ದೀರಾ. ಬಟ್ ಬರೀ ಫುಡ್ ಕ್ಲಾತ್ಸಲ್ಲಿ ಅಷ್ಟೇ ಇರೋದು ವೆರೈಟಿ. ಇನ್ನೂ ವೆರೈಟಿ ಬೇರೆ ಬೇರೆ ಇಷ್ಟು ತುಂಬ ಆಬ್ಜೆಕ್ಟ್ಸಲ್ಲಿದ್ದಾವೆ. ಯಾವ ಆಬ್ಜೆಕ್ಟ್ಸ್ ಅದು? ವಿ ಸಿ ಅರೌಂಡ್ ಅಸ್ ಅ ಚೇರ್, ಅ ಬುಲಕ್ ಕಾರ್ಟ್, ಅ ಸೈಕಲ್, ಕುಕಿಂಗ್ ಯುಟೆನ್ಸಿಲ್ಸ್, ಬುಕ್ಸ್, ಕ್ಲಾತ್ಸ್, ಟಾಯ್ಸ್, ವಾಟರ್, ಸ್ಟೋನ್ಸ್ ಆ್ಯಂಡ್ ಮೆನಿ ಅದರ್ ಆಬ್ಜೆಕ್ಟ್ಸ್. ಅಂದರೆ ನೋಡಿ, ಇಷ್ಟೆಲ್ಲ ನಿಮಗೆ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸು. ಇದು ಎಲ್ಲದೂ ವೆರೈಟಿ ಇದ್ದೇ ಇರುತ್ತಲ್ವ, ನಿಮ್ಗೆ ಒಂದೇ ಥರ ಅಂತೂ ಸಿಗಲ್ಲ ಎಲ್ಲ ಕಡೆ. ಅದೇ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ನೆಕ್ಸ್ಟ್. ಆಲ್ ದೀಸ್ ಆಬ್ಜೆಕ್ಟ್ಸ್ ಹ್ಯಾವ್ ಡಿಫ್ರೆಂಟ್ ಶೇಪ್ಸ್, ಕಲರ್ಸ್ ಆ್ಯಂಡ್ ಯೂಸಸ್. ಈಗೆಲ್ಲ ಮೇಲೆ ನೋಡಿದ್ವಲ್ಲ ಎಕ್ಸಾಂಪಲ್ಸು, ಎಲ್ಲ ಆಬ್ಜೆಕ್ಟ್ಸು ನಮಗೆ ಬೇರೆ ಬೇರೆದಂಥ ಶೇಪ್ ಇದೆ, ಬೇರೆ ಬೇರೆದಂಥ ಕಲರ್ಸ್ ಇದೆ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಯೂಸು ಕೂಡ ಮಾಡ್ತೀವಿ. ಈ ನೋಡಿ, ಎಲ್ಲ ಆಬ್ಜೆಕ್ಟ್ಸಲ್ಲೂ ನಿಮ್ಗೆ ಬೇರೆ ಬೇರೆ ಶೇಪ್ ಇದೆ, ಬೇರೆ ಬೇರೆ ಕಲರ್ ಇದೆ, ಮತ್ತು ಬೇರೆ ಬೇರೆ ಯೂಸ್ ಕೂಡ ಮಾಡ್ತೀವಿ. ಅದನ್ನು ಹೇಳಿದೆ ಫಸ್ಟ್ ಪೇರಲ್ಲಿ. ಸೆಕೆಂಡ್ ಪೇರ್ ನೋಡೋಣ ಬನ್ನಿ. ಲುಕ್ ಅರೌಂಡ್ ಆ್ಯಂಡ್ ಐಡೆಂಟಿಫೈ ಆಬ್ಜೆಕ್ಟ್ಸ್ ದಟ್ ಆರ್ ರೌಂಡ್ ಇನ್ ಶೇಪ್. ರೌಂಡ್ ಇನ್ ಶೇಪಲ್ಲಿ ನಿಮ್ಮ ಸರೌಂಡಿಂಗ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ಲಿಸ್ಟ್ ಮಾಡಿದ್ಮೇಲೆ ಆ ಲಿಸ್ಟ್ ಮೇ ಇನ್ಕ್ಲೂಡ್ ಅ ರಬ್ಬರ್ ಬಾಲ್, ಅ ಫುಟ್ಬಾಲ್ ಆ್ಯಂಡ್ ಅ ಗ್ಲಾಸ್ ಮಾರ್ಬಲ್. ಅಂದರೆ ನಿಮ್ಮ ಲಿಸ್ಟಲ್ಲಿ ರಬ್ಬರ್ ಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಗ್ಲಾಸ್ ಮಾರ್ಬಲ್ ಕೂಡ ಇರ್ಬೋದು. ಅಂದರೆ ಇವೆಲ್ಲ ನಿಮ್ಗೆ ರೌಂಡ್ ಇದೆಯಲ್ಲ, ಸೊ ನಿಮ್ಮ ರೌಂಡ್ ಶೇಪಲ್ಲಿರೋದನ್ನೆಲ್ಲ ಲಿಸ್ಟ್ ಮಾಡೋಕೆ ಹೋದರೆ ನಿಮ್ಗೆ ಇದು ಇನ್ಕ್ಲೂಡ್ ಆಗ್ಬೋದು. ರಬ್ಬರ್ ಬಾಲ್, ಫುಟ್ಬಾಲ್, ಗ್ಲಾಸ್ ಮಾರ್ಬಲ್ ಇವೆಲ್ಲ ಆಬ್ಜೆಕ್ಟ್ಸ್ ಇರ್ಬೋದು ನಿಮ್ಮ ಲಿಸ್ಟಲ್ಲಿ ಅಂತ ಹೇಳಿದ್ದಾರೆ. ಇಫ್ ವಿ ಇನ್ಕ್ಲೂಡ್ ಆಬ್ಜೆಕ್ಟ್ಸ್ ದಟ್ ಆರ್ ನಿಯರ್ಲಿ ರೌಂಡ್, ಅಂದರೆ ರೌಂಡ್ ಪರ್ಫೆಕ್ಟ್ ರೌಂಡ್ ಅಲ್ಲ, ಬಟ್ ರೌಂಡ್ ಥರ ಕಾಣಿಸಿದ್ರೆ ಸಾಕು, ನಿಯರ್ಲಿ ರೌಂಡ್ ಅಂಥ ಆಬ್ಜೆಕ್ಟ್ಸ್ ಅಂದರೆ ಯಾವುದಾದ್ರು ಲಿಸ್ಟ್ ಇನ್ಕ್ಲೂಡ್ ಆಗ್ಬೋದು. ಆರ್ ಲಿಸ್ಟ್ ಕುಡ್ ಆಲ್ಸೋ ಇನ್ಕ್ಲೂಡ್ ಆಬ್ಜೆಕ್ಟ್ಸ್ ಲೈಕ್ ಆ್ಯಪಲ್ಸ್, ಆರೆಂಜಸ್ ಆ್ಯಂಡ್ ಅನ್ ಅರ್ಥನ್ ಪಿಕ್ಚರ್. ಅಂದರೆ ನಿಮಗೆ ನಿಯರ್ಲಿ ರೌಂಡ್ ಆಬ್ಜೆಕ್ಟ್ಸ್ ಲಿಸ್ಟ್ ಮಾಡಿದ್ರೆ ಆ್ಯಪಲ್ಸ್, ಆರೆಂಜಸ್ ಆ್ಯಂಡ್ ಅರ್ಥನ್ ಪಿಕ್ಚರ್ ಇದು ಬರ್ಬೋದು ನಿಮ್ಮ ಲಿಸ್ಟಲ್ಲಿ ಅಂತ ಹೇಳಿದೆ. ಆ್ಯಪಲ್ಸ್, ಆರೆಂಜಸ್ ಗೊತ್ತು, ಫ್ರೂಟ್ಸ್ ನಿಯರ್ಲಿ ರೌಂಡ್ ಇರುತ್ತೆ. ಅರ್ಥನ್ ಪಿಕ್ಚರ್ ಬಂದ್ಬಿಟ್ಟು ಅದು ಒಂದು ವೆಸಲ್, ನಿಮಗೆ ಕುಕಿಂಗ್ ವೆಸಲ್ಲು ಮಡ್ಕೆತಾ ಇರುತ್ತೆ ನಾರ್ಮಲ್ ಆಗೋದು, ಅದು ಗರಹ ಅಂತ ಕೊಟ್ಟಿದ್ದಾರೆ ನೋಡಿ, ಇನ್ನೊಂದು ಮೀನಿಂಗ್ ಇಲ್ಲಿ. ಸೊ ಇದು ಕೂಡ ನಿಯರ್ಲಿ ರೌಂಡ್ ಅಂತ ಲಿಸ್ಟ್ ಬರ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಸಪೋಸ್ ವಿ ಆರ್ ಲುಕಿಂಗ್ ಫಾರ್ ಆಬ್ಜೆಕ್ಟ್ಸ್ ದಟ್ ಆರ್ ಎಡಿಬಲ್. ಅಂದರೆ ಈಗ ಎಡಿಬಲ್ ಅಂದರೆ ಗೊತ್ತಲ್ಲ, ತಿನ್ನಬಹುದಾದಂತಹದ್ದು, ಅಂದರೆ ತಿನ್ಬೋದು ಅದನ್ನು ನಾವು. ಆವಾಗ ಆ ಲಿಸ್ಟಲ್ಲಿ ಏನೇನು ಇನ್ಕ್ಲೂಡ್ ಆಗ್ಬೋದು? ವಿ ಮೈಟ್ ಇನ್ಕ್ಲೂಡ್ ಆಲ್ ದ ಐಟಮ್ಸ್ ದಟ್ ವಿ ಹ್ಯಾವ್ ಲಿಸ್ಟೆಡ್ ಇನ್ ಟೇಬಲ್ 1.1, 1.2 ಆ್ಯಂಡ್ 1.3 ಇನ್ ಚಾಪ್ಟರ್ 1. ಚಾಪ್ಟರ್ 1ನಲ್ಲಿ 3 ಟೇಬಲ್ ಮಾಡಿದ್ದೀರಲ್ವ, ಇಲ್ಲಿ 1.1, 1.2, 1.3 ಕೊಟ್ಟಿದ್ದಾರೆ. ಆ ಟೇಬಲಲ್ಲಿ ನೀವೆಲ್ಲ ಫುಡ್ ಐಟಮ್ಸ್ ಲಿಸ್ಟ್ ಮಾಡಿದ್ದೀರಾ. ಸೊ ನೀವು ಎಡಿಬಲ್ ಅನ್ನೋದು ಲಿಸ್ಟ್ ಮಾಡಿದ್ರೆ ಇವೆಲ್ಲ ಐಟಮ್ಸು ಆ ಲಿಸ್ಟಲ್ಲಿ ಇನ್ಕ್ಲೂಡ್ ಆಗ್ಬೋದು ಅಂತ ಹೇಳಿದ್ದಾರೆ. ನೋಡಿ, ವಿ ಆರ್ ಲುಕಿಂಗ್ ಫಾರ್ ಆಬ್ಜೆಕ್ಟ್ಸ್ ದಟ್ ಆರ್ ಎಡಿಬಲ್. ಈ ಲಿಸ್ಟಲ್ಲಿ ನಿಮಗೆ ಎಲ್ಲ ನೀವು ಚಾಪ್ಟರ್ 1ನಲ್ಲಿ ಮಾಡೋ ಟೇಬಲ್ ಫುಡ್ ಐಟಮ್ಸ್ ಕೂಡ ಇನ್ಕ್ಲೂಡ್ ಮಾಡ್ಬೋದು. ಯಾಕಂದರೆ ಎಲ್ಲನೂ ಎಡಿಬಲ್ ಅಲ್ವಾ, ನಾವು ಊಟದ ತಾನೇ ನಾವು ಲಿಸ್ಟ್ ಮಾಡಿದ್ದು ಫಸ್ಟ್ ಚಾಪ್ಟ್ರಲ್ಲಿ. ಸೊ ಅದನ್ನೇ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟು, ವಿ ಮೈಟ್ ಆಲ್ಸೋ ಫೈಂಡ್ ದಟ್ ಸಮ್ ಆಫ್ ದೋಸ್ ರೌಂಡ್ ಶೇಪ್ ಆಬ್ಜೆಕ್ಟ್ಸ್ ವಿಲ್ ಜಸ್ಟ್ ಲಿಸ್ಟೆಡ್ ಔಟ್ ಆಲ್ಸೋ ಇನ್ ದಿಸ್ ಗ್ರೂಪ್. ಅಂದರೆ ನಿಮಗೆ ಫುಡ್ ಐಟಮ್ ಅಂದರೆ ಎಲ್ಲನೂ ಡಿಫ್ರೆಂಟ್ ಶೇಪ್ ಇದ್ದೇ ಇರುತ್ತೆ. ಅದರಲ್ಲಿ ರೌಂಡ್ ಶೇಪ್ ಫುಡ್ ಐಟಮ್ಸ್ ಸಿಗುತ್ತಲ್ವ ನಿಮಗೆ, ಈಗ ಚಪಾತಿ, ರೋಟಿ, ಇವೆಲ್ಲ ಪರೋಟ ಇವೆಲ್ಲ ನಿಮಗೆ ರೌಂಡ್ ಶೇಪಲ್ಲಿ ಇರ್ತವಲ್ಲ, ಅದನ್ನು ನೀವು ರೌಂಡ್ ಶೇಪ್ ಲಿಸ್ಟ್ಗೆ ಇನ್ಕ್ಲೂಡ್ ಮಾಡ್ಬೋದು. ಅದೇ ಇಲ್ಲಿ ಹೇಳಿರೋದು. ನೆಕ್ಸ್ಟ್, ಲೆಟ್ ಅಸ್ ಸೇ ವಿ ವಿಶ್ ಟು ಮೇಕ್ ಅ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ದಟ್ ಆರ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ಸ್. ಈಗ ನೀವು ಪ್ಲಾಸ್ಟಿಕ್ಸಿಂದ ಆಗಿರೋಂಥ ವಸ್ತುಗಳನ್ನ ಲಿಸ್ಟ್ ಮಾಡೋಕೆ ಹೋದರೆ ಏನೇನು ಇನ್ಕ್ಲೂಡ್ ಆಗ್ಬೋದು? ಬಕೆಟ್ಸ್, ಲಂಚ್ ಬಾಕ್ಸಸ್, ಟಾಯ್ಸ್, ವಾಟರ್ ಕಂಟೈನರ್ಸ್, ಪೈಪ್ಸ್ ಆ್ಯಂಡ್ ಮೆನಿ ಸಚ್ ಆಬ್ಜೆಕ್ಟ್ಸ್. ಈ ಪ್ಲಾಸ್ಟಿಕ್ ಅಂದರೆ ಇವೆಲ್ಲ ಆಬ್ವಿಯಸ್ಲಿ ಇದ್ದೇ ಬಂದೇ ಬರ್ತೀನಿ. ಪ್ಲಾಸ್ಟಿಕ್ ಬಕೆಟ್ಸೇ ಜಾಸ್ತಿ, ಲಂಚ್ ಬಾಕ್ಸಸ್ ಇವೆಲ್ಲ ನಿಮ್ಮ ಪ್ಲಾಸ್ಟಿಕ್ಕಿಂದ ಎಲ್ಲ ಮಾಡ್ತಾರೆ. ಸೊ ನೀವು ಲಿಸ್ಟ್ ಮಾಡೋಕ್ಕೆ ಹೋದರೆ ಆಬ್ಜೆಕ್ಟ್ಸ್ ದಟ್ ಆರ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ಕಿಂದ ಮಾಡಿರೋಂಥ ಆಬ್ಜೆಕ್ಟ್ಸ್ನ ಲಿಸ್ಟ್ ಮಾಡಿದ್ರೆ ನಿಮ್ಗೆ ಇವೆಲ್ಲ ಸಿಗ್ಬೋದು. ಯಾವುದು ಹೇಳಿದ್ರಲ್ಲ, ಬಕೆಟ್ಸ್, ಲಂಚ್ ಬಾಕ್ಸಸ್, ಟಾಯ್ಸ್, ವಾಟರ್ ಕಂಟೈನರ್ಸ್ ಇವೆಲ್ಲ. ಆಲ್ ದಿಸ್ ಆಬ್ಜೆಕ್ಟ್ಸ್ ಮೇ ಫೈಂಡ್ ಅ ಪ್ಲೇಸ್ ಇನ್ ದಿಸ್ ಗ್ರೂಪ್. ಇವೆಲ್ಲ ನಿಮಗೆ ಲಿಸ್ಟಲ್ಲಿ ಗ್ರೂಪಲ್ಲಿ ಬರ್ಬೋದು. ದೇರ್ ಆರ್ ಸೋ ಮೆನಿ ವೇಸ್ ಟು ಗ್ರೂಪ್ ಆಬ್ಜೆಕ್ಟ್ಸ್. ಈ ನಾವೆಲ್ಲ ಗ್ರೂಪ್ ಮಾಡ್ತಿದ್ದೀವಲ್ಲ, ಇದೊಂದೇ ಅಲ್ಲ, ಇನ್ನೂ ನಿಮ್ಗೆ ಬೇರೆ ಬೇರೆ ಮೆಥಡ್ ಎಲ್ಲ ಇದೆ ಗ್ರೂಪ್ ಮಾಡೋಕ್ಕೆ. ನಾವು ಯಾವ ಥರ ಮಾಡಿದ್ದೀವಿ? ಇನ್ ದ ಅಬೌವ್ ಎಕ್ಸಾಂಪಲ್ಸ್ ವಿ ಹ್ಯಾವ್ ಗ್ರೂಪ್ಡ್ ಆಬ್ಜೆಕ್ಟ್ಸ್ ಆನ್ ದಿ ಬೇಸಿಸ್ ಆಫ್ ದೇರ್ ಶೇಪ್. ಫಸ್ಟ್ ಶೇಪ್ ಮೇಲೆ ನಾವು ಗ್ರೂಪ್ ಮಾಡಿದ್ವಿ, ರೌಂಡ್ ಇನ್ ಶೇಪ್ ಇರೋದನ್ನ ಮಾತ್ರ ಸಪ್ರೇಟ್ ಮಾಡಿದ್ವಿ. ರೌಂಡ್ ಶೇಪ್ ಮೇಲೆ ಸಪ್ರೇಟ್ ಮಾಡಿದ್ವಿ. ಆಮೇಲೆ ಆರ್ ಮೆಟೀರಿಯಲ್ಸ್ ದೇ ಆರ್ ಮೇಡ್ ಫ್ರಮ್. ಯಾವುದರಿಂದ ಆಗಿದೆ ಅದರಿಂದ ನಾವು ಒಂದು ಲಿಸ್ಟ್ ಮಾಡಿದ್ವಿ. ಫಸ್ಟ್ ಲಿಸ್ಟ್ ಬಂದ್ಬಿಟ್ಟು ಶೇಪ್ ಮೇಲೆ, ರೌಂಡ್ ಇನ್ ಶೇಪ್ ಇರೋದು ಯಾವ್ದು ಇದೆಯೋ ಎಲ್ಲ ಆಬ್ಜೆಕ್ಟ್ಸ್ನ ತೊಗೊಂಡ್ವಿ. ಸೆಕೆಂಡು ಬಂದ್ಬಿಟ್ಟು ನಿಮಗೆ ಮೆಟೀರಿಯಲ್ಸ್ ದೇ ಆರ್ ಮೇಡ್ ಅಪ್ ಆಫ್, ಅಂದರೆ ಪ್ಲಾಸ್ಟಿಕ್ಕಿಂದ ಆಗಿರೋದ್ರಿಂದ ಎಲ್ಲ ಮೆಟೀರಿಯಲ್ಸ್ನ ಲಿಸ್ಟ್ ಮಾಡಿದ್ವಿ. ನೆಕ್ಸ್ಟ್, ಆಲ್ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ ಮೇಡ್ ಅಪ್ ಆಫ್ ಒನ್ ಆರ್ ಮೋರ್ ಮೆಟೀರಿಯಲ್ಸ್. ಅಂದರೆ
ಎಲ್ಲ ಆಬ್ಜೆಕ್ಟ್ಸು ಒಂದಾರ ಒಂದು ಮೆಟೀರಿಯಲಿಂದ ಆಗಿರಲೇಬೇಕು. ದೀಸ್ ಮೆಟೀರಿಯಲ್ಸ್ ಮೇ ಬಿ ಗ್ಲಾಸ್, ಮೆಟಲ್, ಪ್ಲಾಸ್ಟಿಕ್ಸ್, ವುಡ್, ಕಾಟನ್, ಪೇಪರ್, ಮಡ್ ಆರ್ ಸಾಯಿಲ್. ಅಂದರೆ ಯಾವ್ದಾರು ಆಗಿರ್ಬೋದು, ನಿಮ್ಗೆ ಗ್ಲಾಸ್ ಆಗಿರೋ ಇರ್ಬೋದು, ಮೆಟಲ್, ಪ್ಲಾಸ್ಟಿಕ್, ವುಡ್, ಕಾಟನ್, ಪೇಪರ್, ಇವೆಲ್ಲ ಈ ಎಲ್ಲ ಮೆಟೀರಿಯಲ್ಸಿಂದ ನಾವು ಆಬ್ಜೆಕ್ಟ್ಸ್ ಮಾಡ್ತೀವಲ್ಲ. ಸೊ ಎನಿ ಮೆಟೀರಿಯಲ್ ಇದು ಯಾವುದರಿಂದ ಆದರೂ ಆಗಿರ್ಬೋದು. ಕ್ಯಾನ್ ಯು ಥಿಂಕ್ ಮೋರ್ ಎಕ್ಸಾಂಪಲ್ಸ್ ಆಫ್ ಮೆಟೀರಿಯಲ್ಸ್? ಈಗ ಇಲ್ಲೆಲ್ಲ ಕೊಟ್ಟಿದ್ದಾರಲ್ಲ, ಪ್ಲಾಸ್ಟಿಕ್, ವುಡ್, ಕಾಟನ್, ಇದು ಬಿಟ್ಟು ಇನ್ಯಾವುದಾರು ಎಕ್ಸಾಂಪಲ್ಸ್ ಥಿಂಕ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಅದು ಮಾಮೂಲಿ ಇನ್ನೂ ಇರ್ತವೆ, ತುಂಬ ಇರ್ತವೆ, ಸದ್ಯಕ್ಕೆ ಇಷ್ಟು ಸಾಕು. ಆ್ಯಕ್ಟಿವಿಟಿ 1 ನೋಡೋಣ ಬನ್ನಿ. ಲೆಟ್ ಅಸ್ ಕಲೆಕ್ಟ್ ಆಸ್ ಮೆನಿ ಆಬ್ಜೆಕ್ಟ್ಸ್ as possible from around us. Each of us could get some everyday objects from home and we could also collect some objects from the classroom or from outside of the school. ಅಂದರೆ ನಮ್ಮ ಎನ್ವೈರ್ಮೆಂಟಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ, ಮನೆಯಲ್ಲಿ ಮತ್ತು ಕ್ಲಾಸ್ ರೂಮಲ್ಲಿ ಮತ್ತು ಸ್ಕೂಲ್ ಆಚೆ ಏನೇನು ಸಿಗುತ್ತೋ ಅದೆಲ್ಲ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಆ್ಯಕ್ಟಿವಿಟಿಲಿ. ಕಲೆಕ್ಟ್ ಮಾಡಿದ್ಮೇಲೆ ವಾಟ್ ವಿಲ್ ಹ್ಯಾವ್ ಇನ್ ಅವರ್ ಕಲೆಕ್ಷನ್? ವಾಟ್ ವಿಲ್ ವಿ ಹ್ಯಾವ್? ಏನೇನು ಇರುತ್ತೆ ನಮ್ಮದ್ರಲ್ಲಿ? ಚಾಕ್, ಪೆನ್ಸಿಲ್, ನೋಟ್ಬುಕ್, ರಬ್ಬರ್, ಡಸ್ಟರ್, ಹ್ಯಾಮರ್, ನೈಲ್, ಸೋಪ್, ಸ್ಪೋಕ್ ಆಫ್ ವಿಲ್, ಬ್ಯಾಟ್, ಹಾಗೆ ಮತ್ತು ಮ್ಯಾಚ್ ಬಾಕ್ಸ್, ಸಾಲ್ಟ್, ಪೊಟ್ಯಾಟೊ. ಅಂದರೆ ಇವೆಲ್ಲ ಆಬ್ಜೆಕ್ಟ್ಸ್ ನೀವು ನಾರ್ಮಲ್ ಕ್ಲಾಸ್ ರೂಮಲ್ಲಿ, ಮನೆಯಲ್ಲಿ, ಸ್ಕೂಲ್ ಆಚೆ ಎಲ್ಲ ಇಂಥದ್ದು ಸಿಗೋದು. ಈ ಥರ ನಿಮ್ಮ ಲಿಸ್ಟ್ ಬರೆದ್ರೂ ಬರ್ಬೋದು. ಸೊ ನಿಮ್ಗೆ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೇಳಿದ್ದಾರೆ, ನೀವು ನಿಮಗೆ ನಿಮ್ಮ ಓನಾಗಿ ಮಾಡಿ ಆ್ಯಕ್ಟಿವಿಟಿ. ವಿ ಕ್ಯಾನ್ ಆಲ್ಸೋ ಲಿಸ್ಟ್ ಆಬ್ಜೆಕ್ಟ್ಸ್ ದಟ್ ವಿ ಕ್ಯಾನ್ ಥಿಂಕ್ ಆಫ್ ಬಟ್ ಕ್ಯಾನಾಟ್ ಬ್ರಿಂಗ್ ಟು ದ ಕ್ಲಾಸ್ ರೂಮ್. ನಾವು ಇನ್ನೂ ಥರ ಲಿಸ್ಟ್ ಮಾಡ್ಬೋದು. ಅಂದರೆ ಈಗ ಮ್ಯಾಚ್ ಬಾಕ್ಸ್, ಸಾಲ್ಟ್, ಪೊಟ್ಯಾಟೊ ಇಂಥದ್ದೆಲ್ಲ ನೀವು ತರ್ಬೋದು. ಬಟ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ವಾಲ್, ಟ್ರೀಸ್, ಡೋರ್ಸ್, ಟ್ರ್ಯಾಕ್ಟರ್ಸ್, ರೋಡ್, ಇವೆಲ್ಲ ನಿಮ್ಗೆ ತರೋಕ್ಕಾಗುತ್ತಾ? ಲಿಸ್ಟ್ ಮಾಡ್ಬೇಕಂತ ಆಗಲ್ಲ. ಸೊ ಅದನ್ನ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು, ಬಟ್ ನೀವು ಎಲ್ಲೂ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಆ ಥರ ಎಕ್ಸಾಂಪಲ್ಸ್ ಇವೆಲ್ಲ. ಸಪ್ರೇಟ್ ಆಲ್ ದಿ ಆಬ್ಜೆಕ್ಟ್ಸ್ ಫ್ರಮ್ ದಿಸ್ ಕಲೆಕ್ಷನ್ ದಟ್ ಆರ್ ಮೇಡ್ ಫ್ರಮ್ ಪೇಪರ್ ಆರ್ ವುಡ್. ಈ ಪೇಪರ್ ಮತ್ತು ವುಡ್ಡಿಂದ ಆಗಿರೋಂಥ ಆಬ್ಜೆಕ್ಟ್ಸ್ನೆಲ್ಲ ಸಪ್ರೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ನೀವೆಲ್ಲ ಕಲೆಕ್ಟ್ ಮಾಡಿದ್ರಲ್ಲ ಮನೆಯಿಂದ, ಸ್ಕೂಲಿಂದ, ಕ್ಲಾಸ್ ರೂಮಿಂದ, ಅದರಲ್ಲಿ ಎಲ್ಲ ಐಟಮ್ಸಲ್ಲಿ ಪೇಪರ್ ಮತ್ತು ವುಡ್ಡಿಂದ ಆಗಿರೋ ಐಟಮ್ಸ್ನೆಲ್ಲ ಸಪ್ರೇಟ್ ಮಾಡೋಕ್ಕೆ ಹೇಳಿದ್ದಾರೆ. ದಿಸ್ ವೇ ವಿ ಹ್ಯಾವ್ ಡಿವೈಡೆಡ್ ಆಲ್ ದಿ ಆಬ್ಜೆಕ್ಟ್ಸ್ ಇಂಟು 2 ಗ್ರೂಪ್ಸ್. ಈ ಥರ ನಾವು 2 ಗ್ರೂಪ್ಸಲ್ಲಿ ಡಿವೈಡ್ ಮಾಡಿದ್ವಿ ಎಲ್ಲ ಆಬ್ಜೆಕ್ಟ್ಸ್ನ. ಹೇಗೆ? 1 ಗ್ರೂಪ್ ಆಸ್ ದಿ ಆಬ್ಜೆಕ್ಟ್ಸ್ ದಟ್ ಆರ್ ಮೇಡ್ ಫ್ರಮ್ ಪೇಪರ್ ಆರ್ ವುಡ್. ಒಂದು ಗ್ರೂಪಲ್ಲಿ ಏನು ಪೇಪರ್ ಮತ್ತು ವುಡ್ಡಿಂದ ಆಗಿರೋಂಥ ಆಬ್ಜೆಕ್ಟ್ಸ್ ಇದ್ದಾವೆ. ಇನ್ನೊಂದು ಗ್ರೂಪ್ ಅಂದೇನು ಆಬ್ಜೆಕ್ಟ್ಸ್ ದಟ್ ಆರ್ ನಾಟ್ ಮೇಡ್ ಫ್ರಮ್ ದಿಸ್ ಮೆಟೀರಿಯಲ್ಸ್. ಅಂದರೆ ಇನ್ನೊಂದು ಗ್ರೂಪಲ್ಲಿ ಈ ಮೆಟೀರಿಯಲ್ಸಿಂದ ಆಗಿಲ್ಲದೆ ಇರೋಂಥದ್ದು, ಪೇಪರ್ ಮತ್ತು ವುಡ್ಡಿಂದ ಆಗಿಲ್ಲದೆ ಇರೋಂಥದ್ದು ಥಿಂಗ್ಸ್ ಇದ್ದಾವೆ. ಸೊ ಈ ಥರ ನಾವು 2 ಗ್ರೂಪ್ ಮಾಡಿದ್ವಿ. ಸಿಮಿಲರ್ಲಿ ವಿ ಕುಡ್ ಸಪ್ರೇಟ್ ದ ಥಿಂಗ್ಸ್ ದಟ್ ಆರ್ ಯೂಸ್ ಫಾರ್ ಪ್ರಿಪೇರಿಂಗ್ ಫುಡ್. ಹಾಗೆ ಅಡುಗೆ ಮಾಡೋಕ್ಕೆ ಯಾವ್ದಾದ್ರು ಬೇಕಾಗುತ್ತೋ ಅದನ್ನು ಸಪ್ರೇಟ್ ಮಾಡ್ಬೋದು. ಪ್ರಿಪೇರಿಂಗ್ ಫುಡ್ ಪ್ರಿಪೇರ್ ಮಾಡೋಕ್ಕೆ ಏನೇನು ಬೇಕೋ ಆ ಐಟಮ್ಸ್ನ ಸಪ್ರೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಲೆಟ್ ಅಸ್ ಬಿ ಅ ಲಿಟಲ್ ಮೋರ್ ಸಿಸ್ಟಮ್ಯಾಟಿಕ್. ಲಿಸ್ಟ್ ಆಲ್ ಆಬ್ಜೆಕ್ಟ್ಸ್ ಕಲೆಕ್ಟೆಡ್ ಇನ್ ಟೇಬಲ್ 4.1. ಟೇಬಲ್ 4.1 ಏನು ಇದೆಯಲ್ಲ ಅದು ಎಲ್ಲ ಆಬ್ಜೆಕ್ಟ್ಸ್ನ ಲಿಸ್ಟ್ ಮಾಡಿ, ಟ್ರೈ ಟು ಐಡೆಂಟಿಫೈ ದ ಮೆಟೀರಿಯಲ್ ದಟ್ ಈಚ್ ಒನ್ ಆಫ್ ಇಸ್ ಮೇಡ್ ಅಪ್ ಆಫ್ ಇಟ್. ಅಂದರೆ ಎಲ್ಲ ಮೆಟೀರಿಯಲ್ಸ್ ಲಿಸ್ಟಲ್ಲಿ ಇದೆಯಲ್ಲ ಅದು ಎಲ್ಲಾದರೂ ಯಾವುದರಿಂದ ಆಗಿದೆ, ಯಾವ ಮೆಟೀರಿಯಲಿಂದ ಮಾಡಿದ್ದಾರೆ ಆ ಥಿಂಗ್ಸ್ನ ಅಂದ್ಬಿಟ್ಟು ಲಿಸ್ಟ್ ಮಾಡಿ ಅದಕ್ಕೆ ಬರೀರಿ ಅಂತ ಹೇಳಿದೆ. ಇಟ್ ವುಡ್ ಬಿ ಫನ್ ಟು ಮೇಕ್ ದಿಸ್ ಅ ಲಾರ್ಜ್ ಟೇಬಲ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ಆಸ್ ಮೆನಿ ಆಬ್ಜೆಕ್ಟ್ಸ್ ಆಸ್ ಪಾಸಿಬಲ್. ಎಲ್ಲ ಆಬ್ಜೆಕ್ಟ್ಸು ಯಾವ ಮೆಟೀರಿಯಲಿಂದ ಆಗಿದೆ ಅಂತ ಮಾಡಿ ನೀವು ಒಂದು ಲಾರ್ಜ್ ಟೇಬಲ್ ಕ್ರಿಯೇಟ್ ಮಾಡ್ಬೋದು. ಇಟ್ ಮೇ ಸೀಮ್ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ಮೆಟೀರಿಯಲ್ಸ್ ಔಟ್ ಆಫ್ ವಿಚ್ ಸಮ್ ಆಫ್ ದೀಸ್ ಆಬ್ಜೆಕ್ಟ್ಸ್ ಆರ್ ಮೇಡ್. ಅಂದರೆ ಕೆಲವು ನಿಮಗೆ ಆಬ್ಜೆಕ್ಟ್ಸು ಯಾವುದರಿಂದ ಆಗಿದೆ ಅಂತ ತಿಳ್ಕೊಳಕ್ಕೆ ಕಷ್ಟ ಆಗ್ಬೋದು. ಸೊ ಇನ್ ಸಚ್ ಕೇಸಸ್ ನೀವು ನಿಮ್ಮ ಪೇರೆಂಟ್ಸು ಅಥವಾ ಟೀಚರ್ಸು ಅಥವಾ ಯಾರು ದೊಡ್ಡವರಿದ್ದ ಡಿಸ್ಕಸ್ ಮಾಡಿಕೊಂಡು ಕಂಡುಹಿಡಿದು ಲಿಸ್ಟ್ ಮಾಡ್ಬೋದು. ಇನ್ ಸಚ್ ಕೇಸಸ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್, ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಟು ಐಡೆಂಟಿಫೈ ದ ಮೆಟೀರಿಯಲ್ಸ್. ಇಲ್ಲಿ ಟೇಬಲ್ 4.1 ಕೊಟ್ಟಿದ್ದಾರೆ ಈ ಥರ ಮಾಡೋಕ್ಕೆ. ಟೇಬಲ್ 4.1 ಇಲ್ಲೇ ಇದೆಯಲ್ಲ ನೋಡಿ, ಆಬ್ಜೆಕ್ಟ್ಸ್ ಬಂದ್ಬಿಟ್ಟು ಯಾವುದರಿಂದ ಮಾಡ್ಬೋದು. ಪ್ಲೇಟ್ ಕೊಟ್ಟಿದ್ದಾರೆ ನೋಡಿ, ಪ್ಲೇಟ್ ಬಂದ್ಬಿಟ್ಟು ಸ್ಟೀಲ್ ಪ್ಲೇಟ್ ಇದೆ, ಗ್ಲಾಸ್ ಪ್ಲೇಟ್ ಇದೆ, ಪ್ಲಾಸ್ಟಿಕ್ ಪ್ಲೇಟ್ ಇದೆ, ಅದನ್ನೇ ಇಲ್ಲಿ ಮಾಡಿದ್ದಾರೆ ನೋಡಿ. ಈಗ ಮತ್ತು ಪೆನ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಕವರ್ಡು ಪೆನ್ ಇದೆ, ಮೆಟಲ್ ಕವರ್ಡು ಪೆನ್ ಇದೆ. ಇದರಲ್ಲಿ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಬಂದ್ಬಿಟ್ಟು ಯಾವುದರಿಂದ ಮಾಡ್ತಾರಂತ ಬರೆಯೋಕೆ ಹೇಳಿದ್ದಾರೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 2 ನೋಡೋಣ ಬನ್ನಿ. ಟೇಬಲ್ 4.2 ಲಿಸ್ಟ್ ಸಮ್ ಕಾಮನ್ ಮೆಟೀರಿಯಲ್ಸ್. ಯು ಕ್ಯಾನ್ ಆಲ್ಸೋ ಆ್ಯಡ್ ಮೋರ್ ಮೆಟೀರಿಯಲ್ಸ್ ಇನ್ column 1 that are known to you. Now try to think of everyday objects you know that are made mainly in of these materials and list them in column 2. ಅಂದರೆ ಇದೆಲ್ಲ ಏನಂತ ಹೇಳಿದೆ, ಫಸ್ಟ್ ಮೆಟೀರಿಯಲ್ ಬರೀರಿ. ಮೆಟೀರಿಯಲ್ ನೋಡಿ ವುಡ್ ಅಂತ ಇದೆ ಫಸ್ಟ್ ಕಾಲಮಲ್ಲಿ. ನೆಕ್ಸ್ಟ್ ಕಾಲಮಲ್ಲಿ ವುಡ್ಡಿಂದ ಏನೇನು ಮೆಟೀರಿಯಲ್ಸ್ ಮಾಡ್ಬೋದು, ಬೇಜಾನ್ ಮಾಡ್ಬೋದು, ಅದು ಏನೇನು ಇದೆಯೋ ಎಲ್ಲನೂ ಈ ಕಡೆ ಬರೀರಿ. ನೆಕ್ಸ್ಟ್ ಪೇಪರಿಂದ ಏನೇನು ಮಾಡ್ಬೋದು, ಬುಕ್ಸ್, ನೋಟ್ಬುಕ್ಸ್, ನ್ಯೂಸ್ ಪೇಪರ್, ಟಾಯ್ಸ್, ಕ್ಯಾಲೆಂಡರ್ಸ್, ಈ ಥರ ಮಾಡ್ಬೋದು. ಈ ಥರ ಟೇಬಲ್ 2 ಬಂದ್ಬಿಟ್ಟು ಮೆಟೀರಿಯಲ್ಸ್ ಬರ್ಬಿಟ್ಟು ಅದು ಥಿಂಗ್ಸ್ನ ಬರೀರಿ. ಟೇಬಲ್ 4.1 ಬಂದ್ಬಿಟ್ಟು ಆಬ್ಜೆಕ್ಟ್ಸ್ ಬರ್ಬಿಟ್ಟು ಅದು ಯಾವ ಮೆಟೀರಿಯಲ್ಸಿಂದ ಆಗ್ಬೋದು ಅಂತ ಬರೆಯೋದು. ಸೊ ಎರಡು ಉಲ್ಟಾ ಅಂದ್ಕೊಂಬೇಡಿ. 4.1 4.2 ಆಯಿತು. ನೆಕ್ಸ್ಟ್ ವಾಟ್ ಡು ವಿ ಫೈಂಡ್ ಫ್ರಮ್ ದೀಸ್ ಟೇಬಲ್ಸ್?
First, we grouped objects in many different ways. We then found that objects around us are made up of different materials. ಅಂದರೆ ಎರಡು ಟೇಬಲಿಂದ ಮಾಡಿ ಏನು ಯೂಸ್ ಆಯ್ತು ನಿಮಗೆ, ಎಲ್ಲ ಆಬ್ಜೆಕ್ಟ್ಸು ಡಿಫ್ರೆಂಟ್ ಮೆಟೀರಿಯಲ್ಸಿಂದ ಮಾಡಿರ್ತಾರೆ ಅನ್ನೋದು ಗೊತ್ತಾಯಿತು. ಅಟ್ ಅ ಟೈಮ್ ಆನ್ ಆಬ್ಜೆಕ್ಟ್ ಈಸ್ ಮೇಡ್ ಅಪ್ ಆಫ್ ಸಿಂಗಲ್ ಮೆಟೀರಿಯಲ್, ಆ್ಯನ್ ಆಬ್ಜೆಕ್ಟ್ ಕುಡ್ ಆಲ್ಸೋ ಬಿ ಮೇಡ್ ಆಫ್ ಮೆನಿ ಮೆಟೀರಿಯಲ್ಸ್. ಅಂದರೆ ಹಾಗೆ ಇನ್ನೂ ಏನು ಗೊತ್ತಾಯ್ತು ಅಂದರೆ ಒಂದು ಆಬ್ಜೆಕ್ಟು ಸಿಂಗಲ್ ಮೆಟೀರಿಯಲಿಂದನೂ ಆಗಿರ್ಬೋದು, ಅಥವಾ ಇನ್ನೊಂದು ಆಬ್ಜೆಕ್ಟು ತುಂಬ ಡಿಫ್ರೆಂಟ್ ಮೆಟೀರಿಯಲ್ಸಿಂದನೂ ಆಗಿರ್ಬೋದು. ಆ್ಯಂಡ್ ದೆನ್ ಅಗೇನ್ ಒನ್ ಮೆಟೀರಿಯಲ್ ಕುಡ್ ಬಿ ಯೂಸ್ ಫಾರ್ ಮೇಕಿಂಗ್ ಮೆನಿ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಅದೇ ಇನ್ನೇನು ಗೊತ್ತಾಯ್ತು, ಸಿಂಗಲ್ ಮೆಟೀರಿಯಲಿಂದ ನೀವು ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಮಾಡ್ಬೋದು. ಟೇಬಲ್ 4.2 ಗೊತ್ತಾಯ್ತಲ್ಲ, ಈಗ ಪೇಪರಿಂದ ನೀವು ನೋಟ್ಬುಕ್ಸ್ ಮಾಡ್ಬೋದು, ನ್ಯೂಸ್ ಪೇಪರ್ ಮಾಡ್ಬೋದು. ಸೊ ಒಂದೇ ಮೆಟೀರಿಯಲಿಂದ ನೀವು ಬೇರೆ ಆಬ್ಜೆಕ್ಟ್ಸು ಮಾಡ್ಬೋದು. ನೆಕ್ಸ್ಟ್, ವಾಟ್ ಡಿಸೈಡ್ಸ್ ವಿಚ್ ಮೆಟೀರಿಯಲ್ ಶುಡ್ ಬಿ ಯೂಸ್ ಫಾರ್ ಮೇಕಿಂಗ್ ಎನಿ ಗಿವನ್ ಆಬ್ಜೆಕ್ಟ್. ಅಂದರೆ ಒಂದು ಆಬ್ಜೆಕ್ಟ್ ಮಾಡ್ಬೇಕಂದ್ರೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ಬೇಕಂತ ಏನು ಡಿಸೈಡ್ ಮಾಡುತ್ತೆ, ಏನೇನು ತೊಗೋಬೇಕು ಅದನ್ನ ನೋಡ ಬನ್ನಿ. ಇಟ್ ಸೀಮ್ಸ್ ದಟ್ ವಿ ನೀಡ್ ಟು ನೋ ಮೋರ್ ಅಬೌಟ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಸೊ ನಾವು ಮೆಟೀರಿಯಲ್ಸ್ ಬಗ್ಗೆ ನಾವು ತಿಳ್ಕೊಬೇಕೀಗ. 4 ಪಾಯಿಂಟ್ ಬಂದ್ಬಿಟ್ಟು ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್. ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ನೋಡ ಬನ್ನಿ, ಸಿಂಪಲ್ ಆಗಿದೆ. ಹ್ಯಾವ್ ಯು ಎವರ್ ವಂಡರ್ಡ್ ವೈ ಅ ಟಂಬ್ಲರ್ ಈಸ್ ನಾಟ್ ಮೇಡ್ ವಿತ್ ಅ ಪೀಸ್ ಆಫ್ ಕ್ಲಾತ್. ಟಂಬ್ಲರ್ ಬಂದ್ಬಿಟ್ಟು ಒಂದು ವಾಟರ್ನ ಕ್ಯಾರಿ ಮಾಡೋಕ್ಕೆ ಒಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ recall our experience with pieces of cloth in chapter 3 and also keep in mind that we generally use a tumbler to keep a liquid. ಅಂದರೆ we generally use a tumbler to keep a liquid ಅಂತ ಹೇಳಿದ್ರೆ ನಾವು ಲಿಕ್ವಿಡ್ನ ಸ್ಟೋರ್ ಮಾಡೋಕ್ಕೆ ಟಂಬ್ಲರ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ನಾವು ಪೀಸ್ ಆಫ್ ಕ್ಲಾತಿಂದ ಏನಕ್ಕೆ ಮಾಡಲ್ಲ ಟಂಬ್ಲರ್ ಅಂತ ಕೇಳ್ತಿದ್ದಾರೆ. ದೇರ್ಫೋರ್ ವುಡ್ ಇಟ್ ಬಿ ನಾಟ್ ಸಿಲಿ ಇಫ್ ವಿ ವೇರ್ ಟು ಮೇಕ್ ಅ ಟಂಬ್ಲರ್ ಔಟ್ ಆಫ್ ಕ್ಲೋತ್. ಅಂದರೆ ಅದು ಕ್ಲೋತಿಂದ ನಾವು ಟಂಬ್ಲರ್ ಮಾಡೋಕ್ಕಾಗತ್ತಾ? ಟಂಬ್ಲರ್ ಅನ್ನೋದು ಮೊದಲೇ ಒಂದು ವಾಟರ್ನ ಸ್ಟೋರ್ ಮಾಡೋಕ್ಕೆ ಇರೋವಂಥದ್ದು. ಕ್ಲಾತ್ ಬಂದ್ಬಿಟ್ಟು ವಾಟರ್ ಸ್ಟೋರ್ ಮಾಡುತ್ತಾ, ಕಾಟನಿಂದ ಇದೆ ಅಲ್ವಾ, ಸೊ ನೀರೆಲ್ಲ ಕವರ್ ಸ್ಟೋರ್ ಆಗಲ್ಲ, ಹೊರಗಡೆ ಬಂದ್ಬಿಡುತ್ತೆ ಅದರಲ್ಲಿ. ಯಾಕಂದರೆ ನಿಮಗೆ ಸ್ಪೇಸ್ ಇದೆ, ವಾಟರ್ ನಿಮ್ಗೆ ಟ್ರಾವೆಲ್ ಮಾಡ್ಬೋದು ಆ ಮೀಡಿಯಮಿಂದ, ಕ್ಲಾತ್ ಮೀಡಿಯಮಿಂದ. ಬಟ್ ವಾಟ್ ವಿ ನೀಡ್ ಫಾರ್ ಅ ಟಂಬ್ಲರ್ ಈಸ್ ಗ್ಲಾಸ್, ಪ್ಲಾಸ್ಟಿಕ್ಸ್, ಮೆಟಲ್ ಆರ್ ಸಚ್ ಮೆಟೀರಿಯಲ್ ದಟ್ ವಿ ಹೋಲ್ಡ್ ವಾಟರ್. ಅಂದರೆ ಟಂಬ್ಲರ್ ಮಾಡೋಕ್ಕೆ ನಿಮ್ಗೆ ಏನು ಬೇಕು, ಗ್ಲಾಸ್, ಪ್ಲಾಸ್ಟಿಕ್ಸ್, ಮೆಟಲ್ ಆರ್ ಅದರ್ ಸಚ್ ಮೆಟೀರಿಯಲ್. ಅಂದರೆ ಇವೆಲ್ಲ ನಿಮಗೆ ವಾಟರ್ನ ಸ್ಟೋರ್ ಮಾಡುತ್ತೆ, ವಾಟರ್ ಪಾಸ್ ಆಗೋಕ್ಕೆ ಬಿಡಲ್ಲ. ಬಟ್ ಕ್ಲಾತ್ ಅನ್ನೋದು ಆರಾಮಾಗಿ ಪಾಸ್ ಆಗಿಬಿಡುತ್ತೆ. ಸೊ ನಾವು ಟಂಬ್ಲರಿಗೆ ಕ್ಲಾತ್ನ ಯೂಸ್ ಮಾಡೋಕ್ಕಾಗಲ್ಲ. ಸಿಮಿಲರ್ಲಿ ಇಟ್ ವುಡ್ ಬಿ ನಾಟ್ ವೈಸ್ ಟು ಯೂಸ್ ಪೇಪರ್ ಲೈಕ್ ಮೆಟೀರಿಯಲ್ಸ್ ಫಾರ್ ಕುಕಿಂಗ್ ವೆಸಲ್ಸ್. ಈಗ ಅಡುಗೆ ಮಾಡಬೇಕಂದ್ರೆ ನೀವು ಬಿಸಿ ಮಾಡ್ತೀರಾ, ಸೊ ಸ್ಟೀಲು ಆ ಥರ ಯೂಸ್ ಮಾಡ್ತೀರಾ. ಆದರೆ ಪೇಪರ್ ಮೆಟೀರಿಯಲ್ ಏನೋ ಕುಕಿಂಗ್ ವೆಸಲ್ಸಾಗಿ ಯೂಸ್ ಮಾಡೋಕ್ಕಾಗುತ್ತಾ? ಈಗ ನೀವು ಪೇಪರಿಂದ ವೆಸಲ್ ಮಾಡಿದ್ರೆ ಅದರಲ್ಲಿ ನೀವು ಕುಕ್ ಮಾಡೋಕ್ಕಾಗುತ್ತಾ? ನೀವು ನಾರ್ಮಲ್ ಫೈರ್ ಕ್ಯಾಚ್ ಆಗ್ತಿದ್ದಂಗೆ ಅದು ಸುಟ್ಟೋಗ್ಬಿಡುತ್ತೆ. ಸೊ ನಿಮಗೆ ಕೆಲವು ಐಟಮ್ಸ್ ಮಾಡಬೇಕಂದ್ರೆ ಇಂಥದ್ದೇ ಮೆಟೀರಿಯಲ್ ಅಂತ ನಿಮ್ಗೆ ಸ್ಪೆಸಿಫಿಕ್ ಇರುತ್ತೆ. ಯಾಕಂದರೆ ಅದು ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್. ಅದು ನಿಮ್ಮ ಪೇಪರಲ್ಲಿ ಪ್ರಾಪರ್ಟೀಸ್ ಏನು, ನೀವು ಅದ್ರ ಮೇಲೆ ಬರೀಬೋದು, ಅದರಿಂದ ನೀವು ಏನಾರು ರೀಡ್ ಮಾಡ್ಬೋದು. ಸೊ ಅದನ್ನು ನಾವು ನ್ಯೂಸ್ ಪೇಪರ್, ನೋಟ್ಬುಕ್ಸ್ಗೆಲ್ಲ ಮಾಡ್ತೀವಿ. ಮತ್ತು ನಿಮ್ಗೆ ಗ್ಲಾಸ್, ಪ್ಲಾಸ್ಟಿಕ್ಸ್ ಎಲ್ಲ ಸ್ಟೋರ್ ಮಾಡೋದು ವಾಟರ್ನ, ಸೊ ಅದಕ್ಕೆ ನಾವು ವಾಟರ್ ಗ್ಲಾಸು ಮತ್ತು ವಾಟರ್ ಟಂಬ್ಲರ್ ಮಾಡ್ತೀವಿ. ಕ್ಲಾತ್ ಬಂದ್ಬಿಟ್ಟು ಅದು ಮಾಡೋಕ್ಕಾಗಲ್ಲ, ಸೊ ಯೂಸ್ ಮಾಡಲ್ಲ. ನೆಕ್ಸ್ಟ್, ಸೊ ಗೊತ್ತಾಯ್ತಲ್ಲ ಪ್ರಾಪರ್ಟೀಸ್ ಮೆಟೀರಿಯಲ್. ನೋಡಿ, ಕ್ಲಾತ್ ಟಂಬ್ಲರ್ ಅಂದರೆ ಇಲ್ಲಿ ಕ್ಲಾತ್ ಕಾಣ್ತಿದೆ ನೋಡಿ, ಅದರಲ್ಲಿ ನೀರು ಹಾಕ್ತಿದ್ದಾರೆ, ಬಟ್ ಕೆಳಗಡೆ ನೀರು ಹೊರಗಡೆ ಬರ್ತೀವಿ ನೋಡಿ. ಯಾಕಂದ್ರೆ ಕ್ಲಾತಿಂದ ಆರಾಮಾಗಿ ಪಾಸ್ ಆಗಿಬಿಡುತ್ತೆ ವಾಟರ್. ವಿ ಸಿ then that we choose a material to make an object depending on its properties and the purpose for which the object to be used. ಅಂದರೆ ನಾವೀಗ ಪ್ರಾಪರ್ಟಿ ನೋಡ್ತೀವಿ ಮೆಟೀರಿಯಲ್ದು. ಒಂದು ಆಬ್ಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಆ ಆಬ್ಜೆಕ್ಟ್ ಹಾಕಿ ಸರಿ ಇದೆಯೋ ಅಲ್ವೋ ಅನ್ನೋದು ನಾವು ಫಸ್ಟ್ ನೋಡ್ತೀವಿ ಆಬ್ಜೆಕ್ಟು. ಮತ್ತು ಏನಕ್ಕೆ ಯೂಸ್ ಮಾಡ್ತೀವಿ ಮತ್ತು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದೆಲ್ಲ ನೋಡಿಕೊಂಡು ನಾವು ಮೆಟೀರಿಯಲ್ ಚೂಸ್ ಮಾಡ್ತೀವಿ. ಸೊ ವಾಟ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ದಟ್ ವುಡ್ ಬಿ ಇಂಪಾರ್ಟೆಂಟ್ ಫಾರ್ ದ ಯೂಸೇಜ್? ಸಮ್ ಪ್ರಾಪರ್ಟೀಸ್ ಆರ್ ಡಿಸ್ಕಸ್ಡ್ ಹಿಯರ್. ಅಂದರೆ ಪ್ರಾಪರ್ಟೀಸ್ ಅಂದರೆ ಏನೇನು ಪ್ರಾಪರ್ಟೀಸ್ ನೋಡ್ತೀವಿ ನಾವು ಯೂಸ್ ಮಾಡೋಕ್ಕೆ, ಅದಿಲ್ಲಿದೆ ಬನ್ನಿ ನೋಡೋಣ. ಅಪಿಯರೆನ್ಸ್ ಮೆಟೀರಿಯಲ್ಸ್ ಯೂಶುವಲಿ ಲುಕ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ವುಡ್ ಲುಕ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಐರನ್ ಅಪಿಯರ್ಸ್ ಡಿಫ್ರೆಂಟ್ ಫ್ರಮ್ ಕಾಪರ್ ಆರ್ ಅಲ್ಯೂಮಿನಿಯಂ. ಅಟ್ ದ ಸೇಮ್ ಟೈಮ್ ದೇರ್ ಮೇ ಬಿ ಸಮ್ ಸಿಮಿಲಾರಿಟೀಸ್ ಬಿಟ್ವೀನ್ ಐರನ್ ಆ್ಯಂಡ್ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ ದಟ್ ಆರ್ ನಾಟ್ ದೇರ್ ಇನ್ ವುಡ್. ಅಂದರೆ ಅಪಿಯರೆನ್ಸ್ ಫಸ್ಟ್ ಏನು, ನಿಮಗೆ ವುಡ್ಡು ಮತ್ತು ನಿಮಗೆ ಐರನ್ನು ಒಂದೇ ಥರ ಕಾಣಿಸುತ್ತಾ? ನೀವು ವುಡ್ ಅಂದರೆ ಗೊತ್ತಾಗ್ಬಿಡುತ್ತೆ, ವುಡ್ ನಿಮ್ಗೊಂದು ಪರ್ಫೆಕ್ಟ್ ಶೇಪ್ ಅನ್ನೋದಿರಲ್ಲ. ಬಟ್ ಐರನಿಗೆ ಶೇಪ್ ಕೊಟ್ಟಿರ್ತಾರೆ ಕರೆಕ್ಟಿಗೆ, ಮತ್ತು ನಿಮ್ಗೆ ಸ್ಮೂತ್ ಸರ್ಫೇಸ್ ಇರುತ್ತೆ ಐರನ್ ಮೇಲೆ. ಸೊ ಐರನ್ ಮತ್ತು ವುಡ್ಡು ಡಿಫ್ರೆಂಟ್ ಲುಕ್ ಅನ್ನೋದು ಗೊತ್ತು. ಐರನ್ ಅಪಿಯರ್ಸ್ ಡಿಫ್ರೆಂಟ್ ಫ್ರಮ್ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ. ಕಾಪರು, ಅಲ್ಯೂಮಿನಿಯಂ, ಐರನಲ್ಲೂ ಡಿಫ್ರೆನ್ಸ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ನಿಮ್ಗೆ ಸಿಮಿಲಾರಿಟೀಸ್ ಕಾಣಿಸುತ್ತೆ ಐರನ್, ಕಾಪರ್, ಅಲ್ಯೂಮಿನಿಯಂ. ಕೆಲವು ಕಡೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾರೆ, ಕಾಪರು, ಐರನ್, ಅಲ್ಯೂಮಿನಿಯಂ ಸ್ವಲ್ಪ ನೋಡೋಕೆ ಒಂದೇ ಥರ ಇರುತ್ತೆ, ಬಟ್ ಪ್ರಾಪರ್ಟೀಸ್ ಏನೋ ಡಿಫ್ರೆಂಟ್ ಇರುತ್ತೆ, ಬಟ್ ಸ್ವಲ್ಪ ಸಿಮಿಲರ್ ಇರುತ್ತೆ. ಬಟ್ ಆ ಮೂರು ಕೂಡ ವುಡ್ಡಿಂದ ಡಿಫ್ರೆಂಟು. ಯಾಕಂದರೆ ವುಡ್ಡೇ ಬೇರೆ, ನಿಮ್ಗೆ ಈ ಮೂರು ಅನ್ನೋದೇ ಒಂದು ಮೆಟಲ್ಸೇ ಬೇರೆ. ಅದನ್ನೇ ಹೇಳಿದ್ದಾರೆ ಅಪಿಯರೆನ್ಸಲ್ಲಿ ಬೇರೆ ಬೇರೆ ಥರ ಕಾಣುತ್ತೆ. ಫಸ್ಟ್ ಅದು ಕೂಡ ನೋಡ್ತೀವಿ ನಾವು. ಆ್ಯಕ್ಟಿವಿಟಿ 3 ಕೊಟ್ಟಿದ್ದಾರೆ ನೋಡಿ. ಕಲೆಕ್ಟ್ ಸ್ಮಾಲ್ ಪೀಸಸ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್, ಪೇಪರ್, ಕಾರ್ಡ್ಬೋರ್ಡ್, ವುಡ್, ಕಾಪರ್ ವೈರ್, ಅಲ್ಯೂಮಿನಿಯಂ, ಶೀಟ್, ಚಾಕ್. ಅಂದರೆ ಇದೆಲ್ಲ ಎಲ್ಲ ಮೆಟೀರಿಯಲ್ಸು ಸ್ಮಾಲ್ ಪೀಸ್ ಕಲೆಕ್ಟ್ ಮಾಡಿ. ಡೂ ಎನಿ ಆಫ್ ದಿಸ್ ಅಪಿಯರ್ ಶೈನಿ?
ಇದರಲ್ಲಿ ಶೈನಿ ಯಾವ ಥರ ಬರುತ್ತಾ, ಸಪ್ರೇಟ್ ದ ಶೈನಿ ಮೆಟೀರಿಯಲ್ಸ್ ಇಂಟು ಗ್ರೂಪ್. ಅಂದರೆ ಎಲ್ಲ ಮೆಟೀರಿಯಲ್ ಕಲೆಕ್ಟ್ ಮಾಡಿದ್ದೀರಲ್ಲ ನಿಮಗೆ, ವುಡ್, ಕಾಪರ್ ವೈರ್, ಅಲ್ಯೂಮಿನಿಯಂ ಶೀಟ್, ಇದರಲ್ಲಿ ಯಾವ್ದಾದ್ರು ಶೈನ್ ಇದೆಯೋ ಅದನ್ನು ಸಪ್ರೇಟ್ ಮಾಡೋಕ್ಕೆ ಹೇಳಿದ್ದಾರೆ. ನಿಮ್ಗೆ ಯೂಶ್ವಲಿ ವುಡ್ಡಲ್ಲಂತೂ ಶೈನ್ ಬರೋಲ್ಲ, ಕಾರ್ಡ್ಬೋರ್ಡಲ್ಲಿ ಬರೋಲ್ಲ, ಪೇಪರಲ್ಲಿ ಬರೋಲ್ಲ, ನಿಮ್ಗೆ ಅಲ್ಯೂಮಿನಿಯಂ ಶೀಟಲ್ಲಿ ಬರುತ್ತೆ, ಚಾಕಲ್ಲೂ ಬರೋಲ್ಲ. ಸೊ ಈ ಥರ ನೀವು ಸಪ್ರೇಟ್ ಮಾಡ್ಬೋದು. ನಾವು ಅಬ್ಸರ್ವ್ ಆಸ್ ದ ಟೀಚರ್ ಕಟ್ಸ್ ಈಚ್ ಮೆಟೀರಿಯಲ್ ಇಂಟು 2 ಪೀಸಸ್ ಆ್ಯಂಡ್ ಲುಕ್ ಎಟ್ ದ ಫ್ರೆಶ್ಲಿ ಕಟ್ ಸರ್ಫೇಸ್. ಅಂದರೆ ಈಗ ಕೊಟ್ಟಿದ್ದಾರೆ ಎಕ್ಸಾಂಪಲ್, ನಿಮ್ಮ ಟೀಚರ್ ಒಂದು ಮೆಟೀರಿಯಲ್ನ ಒಂದು 2 ಪೀಸಸ್ ಕಟ್ ಮಾಡಿದ್ರೆ ಫ್ರೆಶ್ಲಿ ಕಟ್ ಸರ್ಫೇಸಲ್ಲಿ ನಿಮ್ಗೆ ಏನು ನೋಡ್ತೀರಾ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಾಕ್ ಇದೆ, ಇಲ್ಲಿ ಚಾಕ್ನ ಕಟ್ ಮಾಡಿದ್ದಾರೆ. ಇಲ್ಲಿ ಕಟಿಂಗ್ ಪೀಸಸ್ ಆಫ್ ಮೆಟೀರಿಯಲ್ಸ್ ಇಫ್ ದ ಸಿ ಹ್ಯಾವ್ ಲಸ್ಟರ್. Does the freshly cut surface of some of these materials appear shiny? Include these objects also in this group of shiny materials. ಈಗ ನಿಮ್ಗೆ ಶೈನಿ ಕಾಣಿಸ್ತಿದೆಯಾ ನೋಡಿ, ಕಟ್ ಆಗಿರೋ ಫ್ರೆಶ್ಲಿ ಕಟ್ ಆಗಿರೋ ಸರ್ಫೇಸಲ್ಲಿ ನಿಮ್ಗೆ ಶೈನ್ ಕಾಣ್ತಿದೆ. ಸೊ ಇದನ್ನು ನೀವು ಶೈನಿ ಮೆಟೀರಿಯಲ್ಸ್ಗೆ ಇನ್ಕ್ಲೂಡ್ ಮಾಡಬೇಕು. ಡ್ಯೂ ನೋಟಿಸ್ ಸಚ್ ಅ ಶೈನ್ ಆರ್ ಲಸ್ಟರ್ ಇನ್ ದ ಅದರ್ ಮೆಟೀರಿಯಲ್ಸ್. ಅಂದರೆ ಲಸ್ಟರ್ ಅಂದರೆ ಶೈನಿಂಗ್ ಪ್ರಾಪರ್ಟಿ. ಅದು ಲಸ್ಟರ್ ಅಂದರೆ ನಾರ್ಮಲ್ ನಿಮ್ಗೆ ಏನೇನು ಶೈನ್ ಆಗುತ್ತೋ ಅದಕ್ಕೆಲ್ಲ ಲಸ್ಟರ್ ಅಂತಾರೆ, ಲಸ್ಟರ್ ಪ್ರಾಪರ್ಟಿ ಇರುತ್ತೆ ಅದಕ್ಕೆ. Cut them anyway as you can. Repeat this in the class with as many materials as possible and make a list of those with and without luster. ಅಂದರೆ ಈಗ ಲಸ್ಟರ್ ಇರೋದು, ಲಸ್ಟರ್ ಇಲ್ಲದೆ ಇರೋಂಥದ್ದು ನೀವು ಸಪ್ರೇಟ್ ಮಾಡಿ ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇನ್ಸ್ಟೆಡ್ ಆಫ್ ಕಟಿಂಗ್ ಯು ಕ್ಯಾನ್ ರಬ್ ದಿ ಸರ್ಫೇಸ್ ಆಫ್ ಮೆಟೀರಿಯಲ್ ವಿತ್ ಸ್ಯಾಂಡ್ ಪೇಪರ್ ಟು ಸಿ ಇಟ್ ಹ್ಯಾಸ್ ಲಸ್ಟರ್ ಆರ್ ನಾಟ್. ಅಂದರೆ ಕಟ್ ಮಾಡೋಕ್ಕೆ ಒಂದೇ ಅಲ್ಲ, ನೀವು ಸ್ಯಾಂಡ್ ಪೇಪರಿಂದ ರಬ್ ಮಾಡಬೇಕು ಮೆಟೀರಿಯಲ್ ಸರ್ಫೇಸ್ನ, ಆವಾಗ ನಿಮಗೆ ಗೊತ್ತಾಗುತ್ತೆ ಲಸ್ಟರ್ ಇದೆಯೋ ಶೈನಿಂಗ್ ಇದೆಯೋ ಇಲ್ವೋ ಅಂತ. ಸೊ ಈ ಥರ ನೀವು ಲಸ್ಟರ್ ಇರೋವಂಥದ್ದು, ಲಸ್ಟರ್ ಇಲ್ಲದೆ ಇರೋವಂಥದ್ದು ಮೆಟೀರಿಯಲ್ನ ಸಪ್ರೇಟ್ ಮಾಡ್ಬೋದು. ಮೆಟೀರಿಯಲ್ಸ್ ದಟ್ ಹ್ಯಾವ್ ಸುಚ್ ಲಸ್ಟರ್ ಆರ್ ಯೂಶಲಿ ಮೆಟಲ್ಸ್. ಅಂದರೆ ಲಸ್ಟರ್ ಪ್ರಾಪರ್ಟಿ ಇರೋದು ಯಾವುದು ಮೇಯ್ನು ಮೆಟಲ್ಸ್ ಅಂತ. ಮೆಟಲ್ಸ್ ನಿಮ್ಗೆ ನಾರ್ಮಲ್ ಐರನ್, ಕಾಪರ್, ಅಲ್ಯೂಮಿನಿಯಂ, ಗೋಲ್ಡ್ ಇವೆಲ್ಲ ಮೆಟಲ್ಸ್ ಅಂತೀವಲ್ಲ ನಾವು. ಸೊ ಎಲ್ಲದಕ್ಕೂ ನಿಮ್ಗೆ ಲಸ್ಟರ್ ಪ್ರಾಪರ್ಟಿ ಇರುತ್ತೆ. Some metals often lose their shine and appear dull because of the action of air and moisture on them. ಕೆಲವು ಈಗ ಏನೋ ಹೊಸ ಮೆಟಲ್ ತೊಗೊಂಡಿರ್ತೀರ, ಸ್ಟಾರ್ಟಿಂಗ್ ಶೈನ್ ಇರುತ್ತೆ, ಬಟ್ ಬರ್ತಾ ಬರ್ತಾ ಅದು ನಿಮಗೆ ಶೈನ್ ಕಳ್ಕೊತ ಹೋಗುತ್ತೆ. ಏನಕ್ಕೆ? ಡ್ಯೂ ಟು ರಿಯಾಕ್ಷನ್ ಆಫ್ ಏರ್ ಆ್ಯಂಡ್ ಮಾಯ್ಶ್ಚರ್ ಅಂದೆ. ಏರಲ್ಲಿ ಮತ್ತು ಮಾಯ್ಶ್ಚರ್ ಬಂದ್ಬಿಟ್ಟು ವಾಟರ್ ಕಂಟೆಂಟು, ಮತ್ತು ನಿಮ್ಗೆ ಏರಲ್ಲಿ ಡಿಫ್ರೆಂಟ್ ಎಲ್ಲ, ಈಗ ನಾರ್ಮಲ್ ಏರಿಂದ ಮತ್ತು ಮಾಯ್ಶ್ಚರ್ ಕಂಟೆಂಟಿಂದ ಅದು ನಿಮ್ಗೆ ಶೈನ್ನ ಕಳ್ಕೊಂಬಿಡುತ್ತೆ. ವಿ ದೇರ್ ಫಾರ್ ನೋಟಿಸ್ ದ ಲಸ್ಟರ್ ಓನ್ಲಿ ಆನ್ ದ ಫ್ರೆಶ್ಲಿ ಕಟ್ ಸರ್ಫೇಸ್. ಸೊ ನಿಮ್ಗೆ ಫ್ರೆಶ್ಲಿ ಕಟ್ ಮಾಡಿದ್ರೆ ನಿಮ್ಗೆ ಆರ್ತಾನೆ ಫ್ರೆಶ್ಶಾಗಿ ಓಪನ್ ಆಗಿರುತ್ತೆ, ಕ್ಲೋಸ್ ಇರುತ್ತೆ, ಆವಾಗ ನೀವು ಶೈನಿಂಗ್ ಪ್ರಾಪರ್ಟಿ ನೋಡ್ತೀರಾ. ವೆನ್ ಯು ವಿಸಿಟ್ ಆನ್ ಐರನ್ ಸ್ಮಿತ್ ಅವರ್ ವರ್ಕ್ಶಾಪ್, ಲುಕ್ ಔಟ್ ದ ಫ್ರೆಶ್ಲಿ ಕಟ್ ಸರ್ಫೇಸಸ್ ಆಫ್ ಮೆಟಲ್ ರಾಡ್ಸ್ ಟು ಸಿ ಲಸ್ಟರ್ ಇಫ್ ದೇ ಹ್ಯಾವ್ ಲಸ್ಟರ್. ಅಂದರೆ ಈಗ ನೀವು ಎಲ್ಲಿ ಐರನ್ ಸ್ಮಿತ್ತು ಅಲ್ಲಿ ನಿಮಗೆಲ್ಲ ಐರನ್ ಶೇಪ್ ಕೊಡ್ತಿರ್ತಾರೆ, ಎಲ್ಲ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಹೊಸ್ದಾಗಿ ಫ್ರೆಶ್ಲಿ ಕಟ್ ಐರನ್ ಎಲ್ಲ ಇರುತ್ತೆ, ಅದರಲ್ಲೆಲ್ಲ ನೀವು ನೋಡ್ಬೋದು ಹೇಗೆ ನಿಮ್ಗೆ ಶೈನ್ ಆಗ್ತಾ ಇರುತ್ತವೆಲ್ಲ ಅಂತ. ಹಾರ್ಡ್ನೆಸ್, ನೆಕ್ಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಹಾರ್ಡ್ನೆಸ್. ಈಗ ಅಪಿಯರೆನ್ಸ್ ಆಯಿತು, ಲಸ್ಟರ್ ಆಯಿತು, ಅಂದರೆ ಅಪಿಯರೆನ್ಸಲ್ಲೇ ಬರೋದು ಲಸ್ಟರ್ ಬಂದ್ಬಿಟ್ಟು ಶೈನಿಂಗ್ ಪ್ರಾಪರ್ಟಿ. ಹಾರ್ಡ್ನೆಸ್, ವೆನ್ ಯು ಪ್ರೆಸ್ ಡಿಫ್ರೆಂಟ್ ಮೆಟೀರಿಯಲ್ಸ್ ವಿತ್ ಯುವರ್ ಹ್ಯಾಂಡ್, ಸಮ್ ಆಫ್ ದೆಮ್ ಮೇ ಬಿ ಹಾರ್ಡ್ ಟು ಕಂಪ್ರೆಸ್ ವೈಲ್ ಅದರ್ಸ್ ಕ್ಯಾನ್ ಬಿ ಈಸಿಲಿ ಕಂಪ್ರೆಸ್. ಅಂದರೆ ನೀವು ಎಷ್ಟೊಂದು ಮೆಟೀರಿಯಲ್ಸ್ ತೊಗೊಂಡು ಕೈಯಲ್ಲಿ ಪ್ರೆಸ್ ಮಾಡೋಕ್ಕೆ ನೋಡಿ, ಸಮ್ ಆಫ್ ದೆಮ್ ಮೇ ಬಿ ಹಾರ್ಡ್ ಟು ಕಂಪ್ರೆಸ್ ವೈಲ್ ಅದರ್ಸ್ ಕ್ಯಾನ್ ಬಿ ಈಸಿಲಿ ಕಂಪ್ರೆಸ್. ಕೆಲವು ನಿಮಗೆ ಮೆಟೀರಿಯಲ್ಸ್ ಗಟ್ಟಿ ಇರೋದೆಲ್ಲ ನಿಮ್ಗೆ ಕಷ್ಟ ಆಗ್ಬೋದು ಕಂಪ್ರೆಸ್ ಮಾಡೋಕ್ಕೆ. ಇನ್ನು ಕೆಲವು ನಿಮಗೆ ನಾರ್ಮಲ್ ಸಾಫ್ಟ್ ಐಟಮ್ಸ್ ಎಲ್ಲ ಆರಾಮಾಗಿ ನಿಮ್ಮ ಕೈಯೆಲ್ಲ ಕಂಪ್ರೆಸ್ ಮಾಡ್ತೀರಾ. ಟೇಕ್ ಅ ಮೆಟಲ್ ಕೀ ಆ್ಯಂಡ್ ಟ್ರೈ ಟು ಸ್ಕ್ರಾಚ್ ವಿತ್ ಇಟ್ ದ ಸರ್ಫೇಸ್ ಆಫ್ ಅ ಪೀಸ್ ಆಫ್ ವುಡ್, ಅಲ್ಯೂಮಿನಿಯಂ ಆರ್ ಅ ಪೀಸ್ ಆಫ್ ಸ್ಟೋನ್, ಅ ನೈಲ್, ಕ್ಯಾಂಡಲ್, ಚಾಕ್, ಎನಿ ಅದರ್ ಮೆಟೀರಿಯಲ್ ಆರ್ ಆಬ್ಜೆಕ್ಟ್. ಅಂದರೆ ನಿಮಗೆ ಕೀ ತೊಗೋಬೇಕು, ಐರನ್ ಕೀ ಅಥವಾ ಮೆಟಲ್ ಕೀ ತೊಗೊಂಡು ವುಡ್, ಅಲ್ಯೂಮಿನಿಯಂ, ಪೀಸ್ ಆಫ್ ಸ್ಟೋನ್ ಯಾವ್ದ್ರ ಮೇಲೆ ಆದರೂ ನೀವು ಸ್ಕ್ರಾಚ್ ಮಾಡಿದ್ರೆ ಏನು ನೋಡ್ತೀರಾ ನೀವು, ಯು ಕ್ಯಾನ್ ಈಸಿಲಿ ಸ್ಕ್ರಾಚ್ ಸಮ್ ಮೆಟೀರಿಯಲ್ಸ್ ವೈಲ್ ಸಮ್ ಕೆನಾಟ್ ಬಿ ಸ್ಕ್ರಾಚ್ ಸೊ ಈಸಿಲಿ. ಅಂದರೆ ಎಲ್ಲ ಮೆಟೀರಿಯಲ್ಸು ನೀವು ಒಂದೇ ಥರ ಆರಾಮಾಗಿ ಸ್ಕ್ರಾಚ್ ಮಾಡಿಬಿಡ್ತೀರ. ನಿಮ್ಗೆ ಕೆಲವುದ್ರಲ್ಲಿ ಆರಾಮಾಗಿ ಒಂದೇ ಸಲ ಸ್ಕ್ರಾಚ್ ಆಗುತ್ತೆ, ಇನ್ನೊಂದು ಸಲ ನೀವು ತುಂಬ ಪ್ರೆಷರಾಗಿ ಸ್ಕ್ರಾಚ್ ಮಾಡ್ಬೇಕಾಗುತ್ತೆ, ಇನ್ನೊಂದು ಸ್ಕ್ರಾಚ್ ಮಾಡೋಕ್ಕೆ ಆಗೋಲ್ಲ. ಈ ಥರ ಡಿಫ್ರೆಂಟ್ ಇದೆ ಪ್ರಾಪರ್ಟೀಸ್ ಇದೆ. ಸೊ ಹಾರ್ಡ್ನೆಸ್ಸಲ್ಲಿ ಮೆಟೀರಿಯಲ್ಸ್ ವಿಚ್ ಕ್ಯಾನ್ ಬಿ ಕಂಪ್ರೆಸ್ಡ್ ಆರ್ ಸ್ಕ್ರಾಚ್ಡ್ ಈಸಿಲಿ ಆರ್ ಕಾಲ್ಡ್ ಸಾಫ್ಟ್. ಅಂದರೆ ನಿಮ್ಗೆ ಆರಾಮಾಗಿ ನೀವು ಕಂಪ್ರೆಸ್ ಮಾಡ್ಬೋದು ಕೈಯಲ್ಲಿ, ಅಥವಾ ಸ್ಕ್ರಾಚ್ ಆರಾಮಾಗಿ ಮಾಡ್ಬೋದು ಅಂಥ ಮೆಟೀರಿಯಲ್ಸ್ಗೆ ಅಂತ ಕರಿತೀವಿ ಸಾಫ್ಟ್ ಮೆಟೀರಿಯಲ್ಸ್, ಸಾಫ್ಟ್ ಅಂತ ಕರಿತೀವಿ. ವೈಲ್ ಸಮ್ ಆಫ್ ದ ಅದರ್ ಮೆಟೀರಿಯಲ್ಸ್ ವಿಚ್ ಆರ್ ಡಿಫಿಕಲ್ಟ್ ಟು ಕಂಪ್ರೆಸ್ ಆರ್ ಕಾಲ್ಡ್ ಹಾರ್ಡ್. ಇನ್ನು ಕೆಲವು ಮೆಟೀರಿಯಲ್ಸ್ ನೀವು ಕಂಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಸ್ಕ್ರಾಚ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನು ಆಬ್ಜೆಕ್ಟ್ಸ್ ಅಂತ ಕರಿತೀವಿ ಹಾರ್ಡ್ ಮೆಟೀರಿಯಲ್ಸ್. ಹಾರ್ಡ್ ಸಾಫ್ಟ್ ಕೇಳಿದ್ದೀರಾ ನಾರ್ಮಲ್. ಸಾಫ್ಟಿಗೆ ನಿಮಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಕಾಟನ್ ಆ್ಯಂಡ್ ಸ್ಪಾಂಜು ಸಾಫ್ಟು, ಬಟ್ ಹಾರ್ಡಿಗೆ ಬಂದ್ಬಿಟ್ಟು ಏನು ಎಕ್ಸಾಂಪಲ್ ಐರನ್. ನೀವು ಐರನ್ನ ಕಂಪ್ರೆಸ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಬಟ್ ಕಾಟನ್ ಸ್ಪಾಂಜ್ನ ಹಂಗೆ ಕಂಪ್ರೆಸ್ ಮಾಡ್ಬೋದು ಕೈಯಲ್ಲಿ, ಹಂಗೆ ಒತ್ಬಿಡ್ತೀರಾ, ಫುಲ್ಲು ಮೆತ್ತಗೆ ಮಾಡ್ಬೋದು.
In appearance, materials can have different properties like luster, hardness, be rough or smooth. Can you think of other properties that describe the appearance of material? ಈಗ ಮೆಟೀರಿಯಲ್ಸ್ ಪ್ರಾಪರ್ಟೀಸ್ ನೋಡಿದ್ರಿ ಏನೇನಿದೆ. ಲಸ್ಟರ್ ಅಂದರೆ ಶೈನಿಂಗ್ ಪ್ರಾಪರ್ಟಿ, ಹಾರ್ಡ್ನೆಸ್ ಅಂದರೆ ಹಾರ್ಡ್ನೆಸ್ ನೋಡಿದ್ದೀರಾ, ರಫ್ ಮತ್ತು ಸ್ಮೂತ್ ಅದೇ ಹಾರ್ಡ್ ಆ್ಯಂಡ್ ಸಾಫ್ಟ್ ನೋಡಿದ್ದೀರಾ. ಇದು ಬಿಟ್ಟು ನಿಮ್ಗೆ ಬೇರೆ ಬೇರೆ ಪ್ರಾಪರ್ಟೀಸ್ ಥಿಂಕ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ ಅವರು. ನೆಕ್ಸ್ಟ್ ಬಂದ್ಬಿಟ್ಟು ಸಾಲ್ಯುಬಲ್ ಆರ್ ಇನ್ಸಾಲ್ಯುಬಲ್. ಇದು ಏನಂತ ತಿಳ್ಕೊಳ್ಳೋಣ ಆ್ಯಕ್ಟಿವಿಟಿ 4 ಮೂಲಕ. ಕಲೆಕ್ಟ್ ಸ್ಯಾಂಪಲ್ಸ್ ಆಫ್ ಸಮ್ ಸಾಲಿಡ್ ಸಬ್ಸ್ಟೆನ್ಸಸ್ ಸಚ್ as sugar, salt, chalk powder, sand and sawdust. Take 5 glasses. ಒಂದು ನಿಮಿಷ. Take 5 glasses of beakers, fill each one of them about 2/3 of water. ಅಂದರೆ ಬೀಕರ್ಸ್ ತೊಗೊಂಬಿಟ್ಟು ನಿಮಗೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ತುಂಬಿಸಿ ಸ್ವಲ್ಪ ನಿಮ್ಗೆ ಅಮೌಂಟ್ ಆಫ್ ಶುಗರ್ ಅಥವಾ ಶುಗರ್ ಹಾಕಿ ಫಸ್ಟ್ ಒಂದು ಬೀಕರ್ಗೆ ನೀರಲ್ಲಿ 1 ಸ್ಪೂನು, ಆಮೇಲೆ ಸಾಲ್ಟ್ ಸೆಕೆಂಡ್ ಬೀಕರ್ಗೆ ಸಾಲ್ಟ್ ಹಾಕಿ. ಸಿಮಿಲರ್ಲಿ ಆ್ಯಡ್ ಸಮ್ ಅಮೌಂಟ್ ಆಫ್ ಅದರ್ ಸಬ್ಸ್ಟೆನ್ಸಸ್. ಇನ್ನು ಡಿಫ್ರೆಂಟ್ ಬೀಕರಲ್ಲಿ ಒಂದಕ್ಕೆ ನೀರಲ್ಲಿ ನೀವು ಸಾಲ್ಟ್ ಹಾಕಿ, ಒಂದಕ್ಕೆ ಶುಗರ್ ಹಾಕಿ, ಒಂದಕ್ಕೆ ಸ್ಯಾಂಡ್ ಹಾಕಿ, ಚಾಕ್ ಪೌಡರ್ ಹಾಕಿ ಅಂತ ಹೇಳಿದ್ದಾರೆ. ಸೊ ನೀವು ಎಲ್ಲದರಲ್ಲೂ ಏನೇನು ನೋಡ್ತೀರಾ, ಸ್ಟಿರ್ ದ ಕಂಟೆಂಟ್ಸ್ ಆಫ್ ಈಚ್ ದಮ್ ವಿತ್ ಸ್ಪೂನ್. ಅಂದರೆ ಎಲ್ಲ ಬೀಕರ್ಸಲ್ಲೂ ಮಿಕ್ಸ್ ಮಾಡಬೇಕು ಸ್ಪೂನಿಂದ. ಸ್ಟಿರ್ ಮಾಡಿದ್ಮೇಲೆ ವೆಯ್ಟ್ ಫಾರ್ ಫ್ಯೂ ಮಿನಿಟ್ಸ್, ಅಬ್ಸರ್ವ್ ವಾಟ್ ಹ್ಯಾಪನ್ಸ್ ಟು ದ ಸಬ್ಸ್ಟೆನ್ಸಸ್ ಆ್ಯಡ್ ಟು ದ ವಾಟರ್. ಫಿಗರ್ 4.1 ಕೊಟ್ಟಿದ್ದಾರೆ. ವಾಟ್ ಡಿಸಪಿಯರ್ಸ್ ವಾಟ್ ಡಸಂಟ್. ಈಗ ನೋಡಿ ಇಲ್ಲಿ ನಿಮಗೆ ಸ್ಯಾಂಡ್ ಅನಿಸುತ್ತಿದ್ದು ಸ್ಯಾಂಡೇ ಇದು. ವಾಟ್ರಲ್ಲಿ ಸ್ಯಾಂಡ್ ನಿಮಗೆ ಡಿಸಾಲ್ವ್ ಆಗಿಲ್ಲ, ಹಂಗೆ ಕೆಳಗಡೆ ಕೂತಿದೆ ನೋಡಿ ಕಾಣಿಸ್ತಿದೆ. ಬಟ್ ಇಲ್ಲಿ ನೀವು ಸಾಲ್ಟ್ ಅಥವಾ ಶುಗರ್ ಹಾಕಿರ್ತೀರ. ಸಾಲ್ಟ್ ಶುಗರ್ ನಿಮಗೆ ಆರಾಮಾಗಿ ಕರ್ಗೋಗ್ಬಿಟ್ಟು ನಾರ್ಮಲ್ ನಿಮಗೆ ಪ್ಲೈನ್ ವಾಟರ್ ಥರ ಆಗುತ್ತೆ. ಸೊ ಸ್ಯಾಂಡ್ ಡಿಸಪಿಯರ್ ಆಗೋಲ್ಲ, ನಿಮ್ಗೆ ಸಾಲ್ಟ್ ಶುಗರ್ ಡಿಸಪಿಯರ್ ಆಗುತ್ತೆ. ಯಾಕಂದರೆ ಸಾಲ್ಟು ಮತ್ತು ಶುಗರು ಸಾಲ್ಯುಬಲ್ಲು. ಸೊ ಅದರಿಂದ ಸಾಲ್ಯುಬಲ್ ಐಟಮ್ಸ್ನ ಹಾಕಿದ್ರೆ ವಾಟರ್ ಡಿಸಾಲ್ವ್ ಆಗುತ್ತೆ. ಈ ಸ್ಯಾಂಡ್ ಬಂದ್ಬಿಟ್ಟು ಇನ್ಸಾಲ್ಯುಬಲ್, ಸೊ ಅದು ಸಾಲ್ಯುಬಲ್ ಆಗಲ್ಲ, ಡಿಸಪಿಯರ್ ಆಗಲ್ಲ. ಅಬ್ಸರ್ವ್ ವಾಟ್ ಹ್ಯಾಪನ್ಸ್ ಟು ಸಬ್ಸ್ಟೆನ್ಸ್ ಆ್ಯಡೆಡ್ ಟು ವಾಟರ್. ನೋಟ್ ಯು ಅಬ್ಸರ್ವೇಷನ್ ಆಸ್ ಶೋನ್ ಇನ್ 4.3 ಟೇಬಲ್ 4.3. ಸಾಲ್ಟ್ ಬಂದ್ಬಿಟ್ಟು ಡಿಸಪಿಯರ್ಸ್ ಕಂಪ್ಲೀಟ್ಲಿ ಇನ್ ವಾಟರ್ ಹಾಕ್ತಾರೆ, ನೀವು ಕಂಪ್ಲೀಟಾಗಿ ಕರ್ಗೋಗುತ್ತೆ, ಡಿಸಪಿಯರ್ ಆಗುತ್ತೆ. ನೆಕ್ಸ್ಟ್ ಶುಗರ್ ಕಂಪ್ಲೀಟ್ ಆಗುತ್ತೆ, ಸ್ಯಾಂಡ್ ಆಗಲ್ಲ. ಅದೇ ಥರ ನೀವು ಬೇರೆ ಬೇರೆದೆಲ್ಲ ಲಿಸ್ಟ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ, ಇವು 5 ಕೊಟ್ಟಿದ್ದಾರೆ, ನೀವು ಬೇರೆ ಬೇರೆದೆಲ್ಲ ಎಷ್ಟೊಂದು ಬೇರೆ ಬೇರೆ ಸಾಲಿಡ್ ಐಟಮ್ಸ್ ತೊಗೊಂಡು ಮಾಡ್ಬೋದು. ಯು ವಿಲ್ ನೋಟಿಸ್ ದಟ್ ಸಮ್ ಸಬ್ಸ್ಟೆನ್ಸಸ್ ಹ್ಯಾವ್ ಕಂಪ್ಲೀಟ್ಲಿ ಡಿಸಪಿಯರ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್. ಕೆಲವು ನಿಮ್ಗೆ ಸಾಲ್ಟ್ ಶುಗರ್ ಎಲ್ಲ ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ, ಅಂದರೆ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ ವಾಟ್ರಲ್ಲಿ. ವಿಷಯ ದಟ್ ದೀಸ್ ಸಬ್ಸ್ಟೆನ್ಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಸೊ ಈ ಸಬ್ಸ್ಟೆನ್ಸ್ ಏನಂತೀವಿ, ಸಾಲ್ಟ್ ಮತ್ತು ಶುಗರ್ನ ಸಾಲ್ಯುಬಲ್ ಇನ್ ವಾಟರ್ ಅಂತೀವಿ. ಅದರ್ ಸಬ್ಸ್ಟೆನ್ಸಸ್ ಡು ನಾಟ್ ಮಿಕ್ಸ್ ವಿತ್ ವಾಟರ್ ಆ್ಯಂಡ್ ಡು ನಾಟ್ ಡಿಸಪಿಯರ್ ಈವನ್ ಆಫ್ಟರ್ ಸ್ಟಿರ್. ಅಂದರೆ ಕೆಲವು ಆಬ್ಜೆಕ್ಟ್ಸ್ ಏನು ಡಿಸಾಲ್ವ್ ಆಗಲ್ಲ, ಡಿಸಪಿಯರ್ ಆಗಲ್ಲ, ಎಷ್ಟೇ ಸ್ಟಿರ್ ಮಾಡಿದ್ರೂ ಡಿಸಪಿಯರ್ ಆಗಲ್ಲ. ಸೊ ಈ ಆಬ್ಜೆಕ್ಟ್ಸ್ ಏನಂತ ಕರಿತೀವಿ, ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಕರಿತೀವಿ. ದೀಸ್ ಆಬ್ಜೆಕ್ಟ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. Water plays an important role in functioning our objects because it can dissolve a large number of substances. Do liquids also dissolve in water? ಅಂದರೆ ವಾಟರ್ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಏನಂದರೆ ಒಂದು ಸಾಲಿಡ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಥಿಂಗ್ಸ್ನೂ ಅದು ಡಿಸಾಲ್ವ್ ಮಾಡ್ಕೊಳುತ್ತೆ. ಸೊ ಅದಕ್ಕೆ ಈ ನಾರ್ಮಲ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ಸೊ ಇಟ್ ಈಸ್ ಯೂನಿವರ್ಸಲ್ ಸೊಲ್ಯೂಷನ್ ಅಂತ ಕರೀತಾರೆ. ಯೂನಿವರ್ಸಲ್ ಸಾಲ್ವೆಂಟ್ ಅನ್ನೋದು ನಾವು ಸೊಲ್ಯೂಟ್ನ ಹಾಕಿ ಡಿಸಾಲ್ವ್ ಮಾಡ್ತೀವಲ್ಲ, ಆ ಲಿಕ್ವಿಡ್ನ ನಾವು ಸಾಲ್ವೆಂಟ್ ಅಂತೀವಿ. ಸೊ ಅದಕ್ಕೆ ನಾವು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಡು ಲಿಕ್ವಿಡ್ಸ್ ಆಲ್ಸೋ ಡಿಸಾಲ್ವ್ ಇನ್ ವಾಟರ್ ಅಂತ ಕರೀತಾರೆ. ನೀವು ಸಾಲಿಡ್ಸ್ ಎಲ್ಲ ಡಿಸಾಲ್ವ್ ಮಾಡೋದು, ಲಿಕ್ವಿಡ್ ಡಿಸಾಲ್ವ್ ಆಗುತ್ತಾ? 100% ಆಗುತ್ತೆ. ಸಾಲಿಡ್ ಆಗುತ್ತೆ ಅಂದಮೇಲೆ ಲಿಕ್ವಿಡ್ ಯಾಕಾಗಲ್ಲ? ಅದರಲ್ಲೂ ನಿಮ್ಗೆ ಪಾರ್ಷಿಯಲಿ, ಫುಲ್ಲಿ, ಕಂಪ್ಲೀಟ್ಲಿ ಎಲ್ಲ ಡಿಸಾಲ್ವ್ ಆಗೋಂಥದ್ದು ಇದ್ದಾವೆ. ಸೊ ಎಸ್, ಲಿಕ್ವಿಡ್ಸ್ ಆಲ್ಸೋ ಡಿಸಾಲ್ವ್ ಇನ್ ವಾಟರ್ ಅನ್ಬೋದು. ಆ್ಯಕ್ಟಿವಿಟಿ 5 ನೋಡೋಣ ಬನ್ನಿ. ಕಲೆಕ್ಟ್ ಸಮ್ ಸ್ಯಾಂಪಲ್ಸ್ ಆಫ್ ವಿನೆಗರ್, ಲೆಮನ್ ಜ್ಯೂಸ್, ಮಸ್ಟರ್ಡ್ ಆಯಿಲ್ ಆರ್ ಕೋಕೋನಟ್ ಆಯಿಲ್, ಕೆರೋಸಿನ್ ಆರ್ ಎನಿ ಅದರ್ ಲಿಕ್ವಿಡ್. ಎಲ್ಲ ಕೊಟ್ಟಿದ್ದಾರೆ ನೋಡಿ ಲಿಕ್ವಿಡ್ ಎಕ್ಸಾಂಪಲ್ಸು. ಟೇಕ್ ಅ ಗ್ಲಾಸ್ ಟಂಬ್ಲರ್, ಫಿಲ್ ಇಟ್ ಅಪ್ ವಿತ್ ಹಾಫ್ ವಿತ್ ವಾಟರ್. ಟಂಬ್ಲರಲ್ಲಿ ಅರ್ಧ ಫುಲ್ ವಾಟರ್ ಹಾಕ್ಬಿಟ್ಟು ಆ್ಯಡ್ ಅ ಫ್ಯೂ ಸ್ಪೂನ್ಫುಲ್ಸ್ ಆಫ್ ಒನ್ ಲಿಕ್ವಿಡ್ ಟು ದಿಸ್ ಆ್ಯಂಡ್ ಸ್ಟಿರ್ ಇಟ್ ವೆಲ್. ಲೆಟ್ ಇಟ್ ಸ್ಟ್ಯಾಂಡ್ ಫಾರ್ 5 minutes. ಅಬ್ಸರ್ವ್ ವೆದರ್ ದ ಲಿಕ್ವಿಡ್ ಮಿಕ್ಸಸ್ ವಿತ್ ವಾಟರ್. ಸೇಮ್ ಇಲ್ಲಿ ಮೇಲೆ ಸಾಲಿಡ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಇಲ್ಲಿ ಲಿಕ್ವಿಡ್ ಎಕ್ಸ್ಪೆರಿಮೆಂಟು. ಇಲ್ಲೆಲ್ಲ ಲಿಕ್ವಿಡ್ ಕೊಟ್ಟಿದ್ದಾರೆ, ಟಂಬ್ಲರಲ್ಲಿ ನೀವು ಹಾಕಿ ಮಿಕ್ಸ್ ಮಾಡಬೇಕು. ಯಾವ್ದಾದ್ರು ಮಿಕ್ಸ್ ಆಗುತ್ತೋ ಯಾವ್ದಾದ್ರು ಮಿಕ್ಸ್ ಆಗೋ ಅಂತ ನೋಡಬೇಕು. ರಿಪೀಟ್ ದ ಸೇಮ್ ವಿತ್ ಅದರ್ ಲಿಕ್ವಿಡ್ಸ್ ಆಸ್ ಮೆನಿ ಡಿಫರೆಂಟ್ ಲಿಕ್ವಿಡ್ಸ್. ರೈಟ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 4.4. ನೋಡಿ 4.4ಅಲ್ಲಿ ನೀವು ಲಿಕ್ವಿಡ್ ಬರೀಬೇಕು, ಅದು ಮಿಕ್ಸ್ ಆಗುತ್ತೋ ಇಲ್ವೋ ಅಂತ ಬರೀಬೇಕಷ್ಟೇ. ಸೇಮ್ ನೀವು ಸಾಲಿಡ್ ಹೆಂಗೆ ಮಾಡಿದ್ರು ಅದೇ ಥರ ಲಿಕ್ವಿಡಲ್ಲಿ ಆ್ಯಕ್ಟಿವಿಟಿ ಇದೆ. ನೆಕ್ಸ್ಟ್ ನೋಡಿ, ಸಮ್ ಲಿಕ್ವಿಡ್ಸ್ ಮಿಕ್ಸ್. ಇಲ್ಲಿ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ, ಅಂದರೆ ಇದು ಡಿಸಪಿಯರ್ ಆಗಲ್ಲ, ಮಿಕ್ಸ್ ಆಗುತ್ತೆ ಕಂಪ್ಲೀಟ್ ವಾಟರ್ ಜೊತೆ. ನೋಡಿ ಎ ಫಿಗರಲ್ಲಿ ಕಂಪ್ಲೀಟ್ ಮಿಕ್ಸ್ ಆಗಿದೆ, ಬಿ ಅಲ್ಲಿ ಕಂಪ್ಲೀಟ್ ಮಿಕ್ಸ್ ಆಗಿಲ್ಲ. ನೆಕ್ಸ್ಟ್,
We notice that some liquids get completely mixed with water, some others do not mix with water and form a separate layer when kept aside for some time. ಅಂದರೆ ಕೆಲವು ವಾಟರ್ ನಿಮ್ಗೆ ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ, ಕೆಲವು ಕಂಪ್ಲೀಟಾಗಿ ಮಿಕ್ಸ್ ಆಗಲ್ಲ, ಕೆಲವು ಲೇಯರ್ ಆಗೋಗ್ಬಿಡುತ್ತೆ, ಮೇಲೆ ಕೂತ್ಕೊಂಡ್ಬಿಡುತ್ತೆ. ಇದು ಡಿಫ್ರೆಂಟ್ ಇದೆ. ಸಮ್ ಗ್ಯಾಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ವೆರಾಸ್ ಅದರ್ಸ್ ಆರ್ ನಾಟ್. ಈಗ ಸಾಲಿಡ್ ನೋಡಿದ್ವಿ, ಲಿಕ್ವಿಡ್ ನೋಡಿದ್ವಿ, ಗ್ಯಾಸ್ನ ನೋಡೋಣ. ಕೆಲವು ಗ್ಯಾಸ್ ಸಾಲ್ಯುಬಲ್ ಇರುತ್ತೆ, ಕೆಲವು ಗ್ಯಾಸ್ ಇರಲ್ಲ, ಸೇಮ್ ಆಸ್ ಲಿಕ್ವಿಡ್. ವಾಟರ್ ಯೂಶಲಿ ಆಸ್ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಸಮ್ ಗ್ಯಾಸಸ್ ಡಿಸಾಲ್ವ್ಡ್ ಇನ್ ಇಟ್. ಈಗ ವಾಟ್ರಲ್ಲೂ ಕೂಡ ಸ್ವಲ್ಪ ಕ್ವಾಂಟಿಟಿಲಿ ಗ್ಯಾಸಸ್ ಇರುತ್ತೆ ಒಳಗಡೆ, ವಾಟ್ರಲ್ಲಿ ಡಿಸಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಗ್ಯಾಸ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್. ವಾಟರ್ ಅನ್ನೋದು ನಿಮ್ಗೆ ಗೊತ್ತು, ಏನದು H2O ಅನ್ನೋದು ಗೊತ್ತು. H2O ಅಲ್ಲಿ O ಇದೆ ಅಲ್ಲ, ಸೊ ವಾಟರ್ ಅನ್ನೋದ್ರಲ್ಲಿ ಆಕ್ಸಿಜನ್ ಗ್ಯಾಸ್ ಡಿಸಾಲ್ವ್ ಆಗಿದೆ. ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸರ್ವೈವಲ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ದಟ್ ಲಿವ್ ಇನ್ ವಾಟರ್. ಅಂದರೆ ಆಕ್ಸಿಜನ್ ಗ್ಯಾಸ್ ಡಿಸಾಲ್ವ್ ಆಗಿದೆಯಲ್ಲ ವಾಟ್ರಲ್ಲಿ, ಸೊ ಅದು ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ನಮಗೆಲ್ಲ ಸರ್ವೈವಲ್ಗೆ ತುಂಬ ಇಂಪಾರ್ಟೆಂಟ್. ಗೊತ್ತಲ್ಲ, ವಾಟರ್ ಇಲ್ಲದೆ ನಾವು ಇರೋಕ್ಕೂ ಆಗಲ್ಲ. ಆಬ್ಜೆಕ್ಟ್ಸ್ ಮೇ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್. ಇನ್ನೊಂದು ಪ್ರಾಪರ್ಟಿನು ಫ್ಲೋಟ್ ಆರ್ ಸಿಂಕ್. ಫ್ಲೋಟ್ ಅಂದರೆ ಏನು? ತೇಲೋದು. ಸಿಂಕ್ ಅಂದರೆ ಏನು? ಮುಳುಗೋದು. While doing activity 4, you might have noticed that insoluble solids separated out of water. You may have also noticed this with some liquids in activity 5. Some of these materials that did not mix with water. ಅಂದರೆ ನೀವು ಸಾಲಿಡ್ ಮತ್ತು ಲಿಕ್ವಿಡ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಕೆಲವು ನಿಮಗೆ ಕರೆಕ್ಟಾಗಿ ಮಿಕ್ಸ್ ಆಗಿಲ್ದಿರೋ ಅಂಥದ್ದು ನೋಡಿದ್ದೀರ ಸೀನ್ಗಳು. ಡಿಡ್ ನಾಟ್ ಮಿಕ್ಸ್ ವಿತ್ ವಾಟರ್, ಫ್ಲೋಟೆಡ್ ಟು ಸರ್ಫೇಸ್ ಆಫ್ ವಾಟರ್. ಕೆಲವು ಏನಾಯಿತು, ಮಿಕ್ಸ್ ಆಗಲಿಲ್ಲ, ಕೆಲವು ಫ್ಲೋಟೆಡ್ ಟು ಸರ್ಫೇಸ್ ಆಫ್ ವಾಟರ್. ಅಂದರೆ ವಾಟ್ರ್ ಮೇಲೆ ನಿಮ್ಗೆ ತೇಲ್ತಾ ಕೂತ್ಕೊಂಡ್ಬಿಡ್ತು, ಹಂಗೆ ಕೆಳಗೂ ಹೋಗಲಿಲ್ಲ, ಮಿಕ್ಸು ಆಗಲಿಲ್ಲ, ಮೇಲೆ ಕೂತ್ಕೊಂಡ್ಬಿಡ್ತು. ಅದರ್ಸ್ ಮೇ ಹ್ಯಾವ್ ಸಿಂಕ್ ಟು ದ ಬಾಟಮ್ ಆಫ್ ದ ಟಂಬ್ಲರ್, ರೈಟ್? ಅಂದರೆ ನಿಮಗೆ ಇಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ, ಕೆಲವು ನಿಮಗೆ ಮೇಲೆ ಕೂತ್ಕೊಂಡ್ಬಿಡುತ್ತೆ, ಕೆಲವು ಕೆಳಗೆ ಹೋಗುತ್ತೆ. ಈಗ ಸ್ಯಾಂಡ್ ಹಾಕಿದ್ರೆ ವಾಟ್ರಲ್ಲಿ, ಸ್ಯಾಂಡೆಲ್ಲ ಹೋಗಿ ಸೀದಾ ಕೆಳಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಸರ್ಫೇಸಲ್ಲಿ. ಅದೇ ನೀವು ಆಯಿಲ್ನ ಹಾಕಿದ್ರೆ ಆಯಿಲ್ ಬಂದ್ಬಿಟ್ಟು ನಿಮಗೆ ಸರ್ಫೇಸ್ ಮೇಲ್ಗಡೆ ತೇಲುತ್ತೆ. ಸೊ ಕೆಲವು ಫ್ಲೋಟ್ ಆಗುತ್ತೆ, ಕೆಲವು ಸಿಂಕ್ ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. So we notice many examples of objects that float in water or sink. 4.6 ಕೊಟ್ಟಿದ್ದಾರೆ. ಡ್ರೈಡ್ ಲೀವ್ಸ್ ಫಾಲನ್ ಆನ್ ದ ಸರ್ಫೇಸ್ ಆಫ್ ಪಾಂಡ್. ಅಂದರೆ ಒಣ ಎಲೆಗಳು ಪಾಂಡಲ್ಲಿ ಬಿದ್ದರೆ ತೇಲುತ್ತೆ. ಅದೇ ನೀವು ಸ್ಟೋನ್ನ ಹಾಕಿದ್ರೆ ಮುಳುಗುತ್ತೆ. ಅದನ್ನು ಹೇಳಿದ್ದಾರೆ, ಸ್ಟೋನ್ ದಟ್ ಯು ಥ್ರೋ ಇನ್ ದಿಸ್ ಪಾಂಡ್. ಫ್ಯೂ ಡ್ರಾಪ್ಸ್ ಆಫ್ ಹನಿ ದಟ್ ಯು ಲೆಟ್ ಫಾಲ್ ಇನ್ ಟು ಅ ಗ್ಲಾಸ್ ಆಫ್ ವಾಟರ್, ವಾಟ್ ಹ್ಯಾಪನ್ಸ್ ಟು ಆಲ್ ಆಫ್ ದಿಸ್. ಅಂದರೆ ನೀವು ಪಾಂಡಲ್ಲಿ ಸ್ಟೋನ್ ಎಷ್ಟು ನೋಡಿ, ಮತ್ತು ಡ್ರೈ ಲೀವ್ಸ್ನ ಬೀಳ್ಸಿ ನೋಡಿ, ಆಮೇಲೆ ಹನಿನ ಹಾಕಿ ನೋಡಿ ಒಂದು ಗ್ಲಾಸ್ ಆಫ್ ವಾಟರ್. ಈಗ ಎಲ್ಲದರಲ್ಲೂ ಏನೇನು ನೋಡ್ತೀರಾ, ಹನಿ ಆಬ್ವಿಯಸ್ಲಿ ನಿಮಗೆ ತೇಲುತ್ತೆ, ಮತ್ತು ಇದು ಹನಿ ಮುಳುಗುತ್ತೆ, ಕರೆಕ್ಟ್ ಆಯಿಲ್ ಬಂದ್ಬಿಟ್ಟು ತೇಲುತ್ತೆ. ನೆಕ್ಸ್ಟು ಡ್ರೈಡ್ ಲೀವ್ಸ್ ಬಂದ್ಬಿಟ್ಟು ನಿಮಗೆ ಇದು ಫ್ಲೋಟ್ ಆಗುತ್ತೆ ಸರ್ಫೇಸ್ ಮೇಲೆ, ಮತ್ತು ಸ್ಟೋನ್ ಬಂದ್ಬಿಟ್ಟು ಸಿಂಕ್ ಆಗುತ್ತೆ. ನೋಡಿ ಕೊಟ್ಟಿದ್ದಾರೆ ಇಲ್ಲಿ 4.6 ಆಬ್ಜೆಕ್ಟ್ಸ್ ನೋಡಿ. ಇಲ್ಲಿ ಹೆವಿ ಐಟಮ್ಸ್, ಸ್ಟೀಲ್ ಐಟಮ್ಸ್ ಎಲ್ಲ ಒಳಗಡೆ ಮುಳುಗಿದೆ, ನಿಮಗೆ ಲೈಟ್ ವೆಯ್ಟ್ ಐಟಮ್ಸ್ ಎಲ್ಲ ಮೇಲೆ ತೇಲ್ತಾ ಇದೆ ನೋಡಿ, ಲೀವ್ಸ್ ಎಲ್ಲ. ನೆಕ್ಸ್ಟ್, ಬೋಜೋ ವುಡ್ ಲೈಕ್ ಯು ಟು ಗಿವ್ ಹಿಮ್ 5 examples each of objects that float and those that sink in water. What about testing these same materials to see if they float or sink in the other liquids? ಅಂದರೆ ಎಕ್ಸಾಂಪಲ್ಸ್ ಕೊಡ್ತಿದ್ದಾನೆ, ಅದು ನೀವು ಟೆಸ್ಟ್ ಮಾಡೋಕ್ಕೆ ಹೇಳ್ತಾರೆ, ಸಿಂಕ್ ಆಗುತ್ತಾ ಫ್ಲೋಟ್ ಆಗುತ್ತಾ ಅಂತ. ಅದು ಬಿಟ್ಟಾಕಿ, ಆ ಬೋಜೋಸ್ ಎಲ್ಲ ಬಿಟ್ಟು ಟ್ರಾನ್ಸ್ಪರೆನ್ಸಿಗೆ ಬರೋಣ. ಟ್ರಾನ್ಸ್ಪರೆನ್ಸಿ. You might have played the game of hide and seek. Think of some places where you would like to hide so that you are not seen by others. Why did you choose those places? ನಾರ್ಮಲ್ ಹೈಡ್ ಆ್ಯಂಡ್ ಸೀಕ್ ಅಂತೂ ಆಡ್ತಿರ್ತಾರೆ, ಎಲ್ಲರೂ ಆಡಿದ್ದಾರೆ. ನೀವು ಹೈಡ್ ಮಾಡೋಕ್ಕೆ ಹೋದಾಗ ನೀವು ಎಂಥ ಪ್ಲೇಸ್ ಹುಡುಕ್ತೀರ ಅಂದರೆ ನೀವು ಕಾಣಿಸ್ಬಾರ್ದು. ಯಾಕೆ ಆ ಪ್ಲೇಸ್ ಹುಡುಕ್ತೀರಾ? ನೀವು ಕಾಣಿಸ್ಬಾರ್ದು, ಸೋಲ್ಬಾರ್ದು ಅಂತ ತಾನೆ. ವುಡ್ ಯು ಹ್ಯಾವ್ ಟ್ರೈ ಟು ಹೈಡ್ ಬಿಹೈಂಡ್ ದಿ ಗ್ಲಾಸ್ ವಿಂಡೋ? ಈ ಗ್ಲಾಸ್ ವಿಂಡೋಯಿಂದ ಯಾವ ಥರ ಬಚ್ಚಿಟ್ಕೊಂಡಿದ್ದೀರಾ? ಇಲ್ಲ, ಯಾಕಂದ್ರೆ ಗ್ಲಾಸ್ ವಿಂಡೋಯಿಂದ ಬಚ್ಚಿಟ್ಕೊಂಡ್ರೆ ನೀವು ಕಾಣಿಸ್ತೀರಾ. ಆಬ್ವಿಯಸ್ಲಿ ನಾಟ್, ಆ್ಯಸ್ ಯುವರ್ ಫ್ರೆಂಡ್ಸ್ ಕ್ಯಾನ್ ಸಿ ಥ್ರೂ ದಟ್ ಆ್ಯಂಡ್ ಸ್ಪಾಟ್ ಯು. ಅಂದರೆ ಫ್ರೆಂಡ್ಸ್ ಕ್ಯಾನ್ ಸಿ ಥ್ರೂ ದಟ್ ಅಂದರೆ ಅದ್ರ ಮೂಲಕ ನೋಡ್ಬೋದು, ನಿಮ್ಮನ್ನ ಸ್ಪಾಟ್ ಮಾಡ್ತಾರೆ. ಕ್ಯಾನ್ ಯು ಸಿ ಥ್ರೂ ಆಲ್ ದ ಮೆಟೀರಿಯಲ್ಸ್? ಎಲ್ಲ ಮೆಟೀರಿಯಲ್ಸಿಂದ ನೀವು ನೋಡ್ಬೋದಾ? ಗ್ಲಾಸಿಂದ ಹೆಂಗೆ ನೋಡ್ದು ನಿಮ್ಮ ಫ್ರೆಂಡ್ ನಿಮ್ಮನ್ನ, ಎಲ್ಲ ಮೆಟೀರಿಯಲ್ಸಿಂದ ನಿಮ್ಮನ್ನ ನೋಡ್ಬೋದಾ? ಇಲ್ಲ. ದೋಸ್ ಮೆಟೀರಿಯಲ್ಸ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನ್ ಬಿ ಸೀನ್ ಆರ್ ಕಾಲ್ಡ್ ಟ್ರಾನ್ಸ್ಪರೆಂಟ್. The substances or materials through which things can be seen are called transparent. ಟ್ರಾನ್ಸ್ಪರೆಂಟ್ ಏನಂದರೆ ನೋಡ್ಬೋದು, ನೀವು ಇನ್ನೊಂದು ಸೈಡಲ್ಲಿರೋ ಆಬ್ಜೆಕ್ಟ್ಸ್ನ ನೀವು ಅದ್ರ ಮೂಲಕ ನೋಡ್ಬೋದು. ಸೊ ಅದನ್ನು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್ ಅಂತಾರೆ. ಎಕ್ಸಾಂಪಲ್ ಯಾವುದು? ಗ್ಲಾಸ್, ವಾಟರ್, ಏರ್ ಆ್ಯಂಡ್ ಸಮ್ ಪ್ಲಾಸ್ಟಿಕ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್. ನೋಡಿ, ಗ್ಲಾಸ್ ವಿಂಡೋ ಅಂದರೆ ಆ ಕಡೆ ನೀವು ಕಾಣಿಸುತ್ತೆ. ವಾಟರ್ ಅಂದರೆ ವಾಟರ್ ಒಳಗಡೆನೂ ನಿಮಗೆ ಕೆಲವು, ನೀವು ಸ್ವಿಮ್ಮಿಂಗ್ ಪೂಲ್ ಹೋದರೆ ಕೆಳಗಡೆ ನೀವು ನೆಲ ಕೂಡ ನೋಡ್ಬೋದು ತಾನೆ. ಸೊ ಅದು ಕೂಡ ಟ್ರಾನ್ಸ್ಪರೆಂಟ್. ಏರ್ ಅಂತೂ 100% ಟ್ರಾನ್ಸ್ಪರೆಂಟು. ನೆಕ್ಸ್ಟ್,
ಶಾಪ್ಕೀಪರ್ಸ್ ಯೂಶಲಿ ಪ್ರಿಫರ್ ಟು ಕೀಪ್ ಬಿಸ್ಕೆಟ್ಸ್, ಸ್ವೀಟ್ಸ್ ಆ್ಯಂಡ್ ಅದರ್ ಈಟಬಲ್ ಇನ್ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ಆಫ್ ಗ್ಲಾಸ್. ಅಂದರೆ ಶಾಪ್ಕೀಪರಲ್ಲಿ ನೋಡಿದ್ದೀರಿ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಎಲ್ಲ ನಿಮ್ಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಐಟಮ್ಸ್ ಎಲ್ಲ ಇಡೋಕ್ಕೆ ಬಯಸ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಾಗಬೇಕಲ್ವ, ನೋಡಿ ತೊಗೊಳಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಗ್ಲಾಸಲ್ಲಿ ಇಡ್ತಾರೆ ನಿಮ್ಗೆ ಕಾಣಿಸೋ ಥರ. ಸೊ ದಟ್ ಬಯರ್ಸ್ ಕ್ಯಾನ್ ಈಸಿಲಿ ಸಿ ದಿಸ್ ಐಟಮ್ಸ್. ಬಯರ್ಸ್ ಎಲ್ಲ ನಿಮ್ಗೆ ಆರಾಮಾಗಿ ಐಟಮ್ಸ್ ನೋಡ್ಬಿಟ್ಟು ಬೈ ಮಾಡೋಕ್ಕೋಸ್ಕರ ಗ್ಲಾಸ್ ಐಟಮ್ಸಲ್ಲಿ ಪ್ರಿಫರ್ ಮಾಡ್ತಾರೆ ಅವರು. ಆನ್ ದಿ ಅದರ್ ಹ್ಯಾಂಡ್ ದೇರ್ ಆರ್ ಸಮ್ ಮೆಟೀರಿಯಲ್ಸ್ ಥ್ರೂ ವಿಚ್ ಯು ಆರ್ ನಾಟ್ ಏಬಲ್ ಟು ಸಿ. ಅಂದರೆ ಹೇಗೆ ನೀವು ನೋಡ್ಬೋದಾಗಿಂಥ ವಸ್ತುಗಳಿದವೋ, ನೀವು ನೋಡಿಲ್ಲ ಅಂಥ ಮೆಟೀರಿಯಲ್ಸ್ ಕೂಡ ಇದ್ದಾವೆ. ದೀಸ್ ಮೆಟೀರಿಯಲ್ಸ್ ಆರ್ ಕಾಲ್ಡ್ ಒಪೇಕ್. ಅಂದರೆ ಯಾವುದಾದ್ರು ನೀವು ಮೆಟೀರಿಯಲ್ಸಿಂದ ನೋಡೋಕ್ಕಾಗಲ್ವೋ ಅದನ್ನು ಒಪೇಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಯು ಕೆನಾಟ್ ಟೆಲ್ ವಾಟ್ ಈಸ್ ಕೆಪ್ಟ್ ಇನ್ ಅ ಕ್ಲೋಸ್ಡ್ ವುಡನ್ ಬಾಕ್ಸ್. ಈಗ ಒಂದು ವುಡನ್ ಬಾಕ್ಸ್ ಕೊಟ್ಬಿಟ್ಟು ಒಳಗಡೆ ಏನಿದೆ ಅಂದರೆ ನೀವು ವಿತೌಟ್ ಓಪನಿಂಗ್ ಹೇಳ್ಬೇಕು ಅಂದರೆ ಆಗಲ್ಲ. ಕಾರ್ಡ್ಬೋರ್ಡ್ ಕಾಟನ್ ಆ್ಯಂಡ್ ಮೆಟಲ್ ಕಂಟೈನರ್, ಈ ಎಲ್ಲ ನಿಮ್ಗೆ ಏನು ಆ ಕಡೆ ಏನಿದೆ ಅಂತ ಹೇಳೋಕ್ಕಾಗಲ್ಲ. ವುಡ್ ಕಾರ್ಡ್ಬೋರ್ಡ್ ಆ್ಯಂಡ್ ಮೆಟಲ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಒಪೇಕ್ ಮೆಟೀರಿಯಲ್ಸ್. ಈ ವುಡ್ ಕಾರ್ಡ್ಬೋರ್ಡ್ ಮತ್ತು ನಿಮ್ಗೆ ಮೆಟಲ್ಸ್ ಹಿಂದ್ಗಡೆ ಮೆಟಲ್ ವಾಲ್ ಹಾಕ್ಬಿಟ್ಟು ನಿಮ್ಗೆ ಅದು ಹಿಂದೆ ಏನಿದೆ ಅಂತ ಹೇಳೋಕ್ಕಾಗುತ್ತೆ? ಆಗಲ್ಲ. ಯಾಕಂದರೆ ಇವೆಲ್ಲ ಒಪೇಕ್ ಮೆಟೀರಿಯಲ್ಸ್, ನಿಮಗೆ ಆ ಕಡೆ ಏನಿದೆ ಅಂತ ನೀವು ಕಂಡುಹಿಡಿಯೋಕ್ಕಾಗಲ್ಲ. ಡು ವಿ ಫೈಂಡ್ ದಟ್ ವಿ ಕ್ಯಾನ್ ಗ್ರೂಪ್ ಆಲ್ ಮೆಟೀರಿಯಲ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ವಿತೌಟ್ ಎನಿ ಕನ್ಫ್ಯೂಷನ್ ಆಸ್ ದೀಸ್ ಆರ್ ಒಪೇಕ್ ಆರ್ ಟ್ರಾನ್ಸ್ಪರೆಂಟ್? ಈಗ ಏನು ಕಷ್ಟ ಆಗಿಲ್ಲದೆ ನಾವು ಗ್ರೂಪ್ ಮಾಡ್ಬೋದಾ? ಈಸಿಗೆ ಮಾಡ್ಬೋದು. ಟ್ರಾನ್ಸ್ಪರೆಂಟ್ ಅಂದರೆ ನಿಮ್ಗೆ ಆರಾಮಾಗಿ ಇನ್ನೊಂದು ಸೈಡ್ ಕಾಣಿಸ್ತಾ ಇರುತ್ತೆ, ಒಪೇಕ್ ಅಂದರೆ ಕಾಣಿಸ್ತಾ ಇರಲ್ಲ. ಸೊ ನಿಮ್ಗೆ ಈಸಿಯಾಗಿ ಲಿಸ್ಟ್ ಮಾಡ್ಬೋದು. ಆ್ಯಕ್ಟಿವಿಟಿ 6 ನೋಡೋಣ ಬನ್ನಿ. ಟೇಕ್ ಅ ಶೀಟ್ ಆಫ್ ಪೇಪರ್ ಆ್ಯಂಡ್ ಲುಕ್ ಥ್ರೂ ಇಟ್ ಟುವರ್ಡ್ಸ್ ಅ ಲೈಟೆಡ್ ಬಲ್ಬ್. ಮೇಕ್ ಅ ನೋಟ್ ಆಫ್ ಯುವರ್ ಅಬ್ಸರ್ವೇಷನ್. ಅಂದರೆ ಒಂದು ಬಲ್ಬ್ ತೊಗೊಂಡು, ಲೈಟ್ ಆಗಿರೋ ಬಲ್ಬ್, ನಾರ್ಮಲ್ ನಿಮ್ಮ ಮನೆ ಮೇಲ್ಗಡೆ ಬಲ್ಬ್ ಇರ್ತಾರೆ, ಆನ್ ಆಗಿರುತ್ತಲ್ಲ, ಒಂದು ನಾರ್ಮಲ್ ಶೀಟ್ ಆಫ್ ಪೇಪರ್ ತೊಗೊಂಡು ಆ ಪೇಪರ್ ಮೂಲಕ ಬಲ್ಬ್ ನೋಡಿ. ನಿಮ್ಗೆ ಲೈಟ್ ಏನೋ ಕಾಣಿಸುತ್ತೆ, ಬಲ್ಬ್ ಇರೋದು ಕಾಣಿಸುತ್ತೆ, ಬಟ್ ನಾರ್ಮಲಾಗಿ ಯಾವ ಥರ ಕಾಣಿಸುತ್ತೆ ಅನ್ನೋದು ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಬಟ್ ಅದೇ ಶೀಟ್ ಮೇಲೆ ಪುಟ್ 2-3 drops ಆಫ್ ಸಮ್ ಆಯಿಲ್ ಆ್ಯಂಡ್ ಸ್ಪ್ರೆಡ್ ಇಟ್ ಆನ್ ದ ಶೀಟ್ ಆಫ್ ಪೇಪರ್. ಅಂದರೆ ಈಗ ಅದೇ ಪೇಪರ್ ಮೇಲೆ 2-3 drops ಆಯಿಲ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ. ಪೇಪರೆಲ್ಲ ಆಯಿಲ್ ಹಾಕಿ ಸ್ಪ್ರೆಡ್ ಆಗುತ್ತಲ್ಲ, ಮತ್ತು ಅದೇ ಬಲ್ಬ್ನ ನೀವು ಆ ಶೀಟ್ನ ನೋಡಿ, ಆ ಶೀಟಿಂದ ನೋಡಿ, ಸ್ಪ್ರೆಡ್ ಆಗಿರೋ ಶೀಟಿಂದ ನಿಮಗೆ ಮುಂಚೆ ಇತ್ತಲ್ಲ ಆ ಥರ ಕಾಣೋದು ಸ್ವಲ್ಪ ಇನ್ನೂ ಕ್ಲಿಯರ್ ಆಗುತ್ತೆ. ಯಾಕಂದರೆ ಅದು ಆಯಿಲ್ ಬಂದ್ಬಿಟ್ಟು ಆ ಪೇಪರ್ನ ಇನ್ನೂ ಸ್ವಲ್ಪ ಟ್ರಾನ್ಸ್ಪರೆಂಟ್ ಮಾಡುತ್ತೆ. ನೋಡಿ, ಲುಕ್ ಅಗೇನ್ ಟುವರ್ಡ್ಸ್ ದ ಲೈಟೆಡ್ ಬಲ್ಬ್ ಥ್ರೂ ದಟ್ ಪೋರ್ಷನ್ ಆಫ್ ದಿ ಪೇಪರ್ ಆನ್ ವಿಚ್ ದ ಆಯಿಲ್ ಹ್ಯಾಸ್ ಬಿನ್ ಸ್ಪ್ರೆಡ್. ಆಯಿಲ್ ಸ್ಪ್ರೆಡ್ ಆಗಿದೆ ಪೇಪರ್ ಮೇಲೆ, ಆ ಪೇಪರಿಂದ ನೀವು ಬಲ್ಬ್ ನೋಡಿದ್ರೆ ಡು ಯು ಫೈಂಡ್ ದಟ್ ದ ಬಲ್ಬ್ ಈಸ್ ಮೋರ್ ಕ್ಲಿಯರ್ಲಿ ವಿಸಿಬಲ್ ದ್ಯಾನ್ ಬಿಫೋರ್? ಮುಂಚೆಗಿಂತ ಸ್ವಲ್ಪ ಇನ್ನೂ ಕ್ಲಿಯರ್ ಆಯಿತಾ? ಯಾಕಂದರೆ ಆಯಿಲ್ ಬಂದ್ಬಿಟ್ಟು ಇನ್ನೂ ನಮಗೆ ಟ್ರಾನ್ಸ್ಪರೆಂಟ್ ಮಾಡ್ತು ಆ ಪೇಪರ್ನ. ಬಟ್ ಕ್ಯಾನ್ ಯು ಸಿ ಕ್ಲಿಯರ್ಲಿ ಥ್ರೂ ದ ಆಯಿಲ್ಡ್ ಪೇಪರ್? ಈಸ್ ಎವ್ರಿಥಿಂಗ್ ಆನ್ ದ ಅದರ್ ಸೈಡ್ ಆಫ್ ಇಟ್ಸ್ ವಿಸಿಬಲ್? ಪರಾಪ್ಸ್ ನಾಟ್. ಅಂದರೆ ನಿಮಗೆ ಸ್ವಲ್ಪ ಕ್ಲಿಯರ್ ಕಾಣಿಸುತ್ತೆ, ಬಟ್ ಪೂರ ನಿಮ್ಗೆ ಗ್ಲಾಸ್ ಥರ ಕಂಪ್ಲೀಟಾಗಿ ಕಾಣಿಸುತ್ತೆ ಆ ಬಲ್ಬ್ ಇಲ್ಲ. ನಾರ್ಮಲ್ ಪೇಪರ್ ಟ್ರಾನ್ಸ್ಪರೆನ್ಸಿಗಿಂತ ಸ್ವಲ್ಪ ಆಯಿಲ್ ಪೇಪರ್ ಟ್ರಾನ್ಸ್ಪರೆನ್ಸಿ ಸ್ವಲ್ಪ ಜಾಸ್ತಿ ಆಯಿತು, ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತು ಮುಂಚೆಗಿಂತ. ದ ಮೆಟೀರಿಯಲ್ಸ್ ಥ್ರೂ ವಿಚ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಸೀನ್ ಬಟ್ ನಾಟ್ ಕ್ಲಿಯರ್ಲಿ ಆರ್ ನೋನ್ ಆಸ್ ಟ್ರಾನ್ಸ್ಲೂಸೆಂಟ್. ಟ್ರಾನ್ಸ್ಲೂಸೆಂಟ್ ಅಂದರೆ ಏನಂದರೆ ನಿಮ್ಗೆ ಈ ಕಡೆ ಒಪೇಕು ಅಲ್ಲ, ಈ ಕಡೆ ಟ್ರಾನ್ಸ್ಪರೆಂಟು ಅಲ್ಲ, ಮಿಡಲ್ ಕರೆಕ್ಟಾಗಿ ಕ್ಲಿಯರು ಇಲ್ಲ, ಕ್ಲಿಯರ್ ಇಲ್ದಂಗೂ ಇಲ್ಲ, ಆ ಥರ. ಈಗ ಹೇಳ್ನಲ್ಲ ಆಯಿಲ್ ಪೇಪರ್ ಅಂತ, ಪೇಪರ್ ಮೇಲೆ ಫುಲ್ ಆಯಿಲ್ ಸ್ಪ್ರೆಡ್, ವೈಟ್ ಪೇಪರ್ ಹೇಳ್ತಾರೆ ಅದು. ನೀವು ವೈಟ್ ಪೇಪರಲ್ಲಿ ತೊಗೊಳ್ಳಿ, ಯಾವುದಾದ್ರು ಪೇಪರಲ್ಲಿ ನೀವು ಫುಲ್ ಆಯಿಲ್ ಸ್ಪ್ರೆಡ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಕ್ಲಿಯರ್ ಅನಿಸುತ್ತೆ ಆ ಕಡೆದು, ಅದು ಟ್ರಾನ್ಸ್ಲೂಸೆಂಟ್ ಅಂತ ಕರೀತಾರೆ. ರಿಮೆಂಬರ್ ದ ಆಯಿಲಿ ಪ್ಯಾಚ್ ಆನ್ ದಿ ಪೇಪರ್ ವೆನ್ ವಿ ಟೆಸ್ಟೆಡ್ ಫುಡ್ ಐಟಮ್ಸ್ ಫಾರ್ ಪ್ರೆಸೆನ್ಸ್ ಆಫ್ ಫ್ಯಾಟ್? ದಟ್ ವಾಸ್ ಟ್ರಾನ್ಸ್ಲೂಸೆಂಟ್ ಟು. ಅಂದರೆ ಟೆಸ್ಟ್ ಫಾರ್ ಫ್ಯಾಟ್ಸಲ್ಲಿ ನಾರ್ಮಲ್ ನಿಮಗೆ ಆ ಫುಡ್ ಐಟಮ್ನ ನೀವು ಪೇಪರ್ ಹಾಕಿ ಕ್ಲೋಸ್ ಮಾಡಿ ತೆಗೆದ್ರೆ ನಿಮ್ಗೆ ಆಯಿಲ್ ಪ್ಯಾಚ್ ಅಟ್ಯಾಚ್ ಆಗಿರುತ್ತಲ್ವಾ, ಸೊ ಅದರಿಂದ ನಾವು ಫ್ಯಾಟ್ಸನ್ನು ಟೆಸ್ಟ್ ಮಾಡ್ತೀವಲ್ಲ, ಸೊ ಅದು ಕೂಡ ಟ್ರಾನ್ಸ್ಲೂಸೆಂಟ್ ಆಗುತ್ತೆ ಆ ಪೇಪರ್ ಆವಾಗ. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಲೂಸೆಂಟ್ ಮೆಟೀರಿಯಲ್ಸ್? ಎಕ್ಸಾಂಪಲ್ಸ್ ಯೋಚನೆ ಮಾಡೋಕ್ಕಾಗತ್ತಾ? ವಿ ಕ್ಯಾನ್ ದೇರ್ ಫಾರ್ ಗ್ರೂಪ್ ಮೆಟೀರಿಯಲ್ಸ್ ಆಸ್ ಒಪೇಕ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಟ್ರಾನ್ಸ್ಲೂಸೆಂಟ್. ನೋಡಿ 3 types ಆಫ್ ಗ್ರೂಪ್ಸ್. ಒಪೇಕ್ ಬಂದ್ಬಿಟ್ಟು ನಿಮ್ಗೆ ಏನು ಕಾಣೋದೇ ಇಲ್ಲ, ಫುಲ್ ಕಂಪ್ಲೀಟ್ ಒಪೇಕ್ ಅಂದರೆ ಆ ಕಡೆ ನಿಮ್ಗೆ ಚೂರು ಕಾಣಲ್ಲ, ಫುಲ್ ಕ್ಲೋಸ್ ಇದಾಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪರೆಂಟ್ ಅಂದರೆ ನಿಮ್ಗೆ ಕಂಪ್ಲೀಟಾಗಿ ಕಾಣಿಸುತ್ತೆ. ಈಗ ನಿಮ್ಗೆ ಗ್ಲಾಸ್ ಆಬ್ಜೆಕ್ಟ್ ತೊಗೊಳ್ಳಿ, ಇಲ್ಲ ಪ್ಲಾಸ್ಟಿಕ್ ನಿಮಗೆ ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತೆ, ಆ ಥರ ತೊಗೊಳ್ಳಿ, ಅದೆಲ್ಲ ಟ್ರಾನ್ಸ್ಪರೆಂಟು. ಟ್ರಾನ್ಸ್ಲೂಸೆಂಟ್ ಅಂದರೆ ಹೇಳ್ದನಲ್ಲ, ಕಂಪ್ಲೀಟಾಗಿ ಕ್ಲಿಯರ್ ಆಗೋಲ್ಲ, ಬಟ್ ವಿಸಿಬಲ್ ಆಗಿರುತ್ತೆ ಸ್ವಲ್ಪ ಲಿಟ್ಲಾಗೆ, ಅದು ಟ್ರಾನ್ಸ್ಲೂಸೆಂಟ್. ಪಹಲಿ ಸಜೆಸ್ಟ್ ಕವರಿಂಗ್ ದ ಗ್ಲಾಸ್ ಆಫ್ ಅ ಟಾರ್ಚ್ ವಿತ್ ಯುವರ್ ಪಾಮ್ ಅಟ್ ದ ಡಾರ್ಕ್ ಪ್ಲೇಸ್. ಈಗ ಡಾರ್ಕ್ ಪ್ಲೇಸ್ ಕತ್ತಲಲ್ಲಿ ನೀವು ಟಾರ್ಚ್ ಮಾಡ್ಬಿಟ್ಟು ಕೈಯಲ್ಲಿ ಕ್ಲೋಸ್ ಮಾಡಿ ಅಂತಿದೆ, ಮುಂದೆ ಗ್ಲಾಸ್ ಟಾರ್ಚ್ ಮುಂದೆ ಲೈಟ್ ಬರೋ ಗ್ಲಾಸ್. ಸ್ವಿಚ್ ಆನ್ ದ ಟಾರ್ಚ್ ಆ್ಯಂಡ್ ಅಬ್ಸರ್ವ್ ದ ಸೈಡ್ ಆಫ್ ದಿ ಪಾಮ್. ಶಿ ವಾಂಟ್ಸ್ ಟು ನೋ ವೆದರ್ ಪಾಮ್ ಆಫ್ ಯುವರ್ ಹ್ಯಾಂಡ್ಸ್ ಈಸ್ ಒಪೇಕ್, ಟ್ರಾನ್ಸ್ಪರೆಂಟ್ ಆರ್ ಟ್ರಾನ್ಸ್ಲೂಸೆಂಟ್. ಈಗ ನೀವೇ ಟಾರ್ಚ್ ತೊಗೊಳ್ಳಿ, ಟಾರ್ಚ್ ಮುಂದೆ ಗ್ಲಾಸ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ನಿಮ್ಮ ಕೈಯಿಂದ ಆನ್ ಮಾಡಿ ನೋಡಿ. ಈಗ ನಿಮ್ಗೇನು ಟ್ರಾನ್ಸ್ಪರೆಂಟ್ ಕಾಣಿಸ್ತಿದೆಯಾ, ಫುಲ್ ನಿಮ್ಗೆ ಲೈಟ್ ಹೊರಗಡೆ ಬರ್ತಿದೆಯಾ, ಅಥವಾ ನಿಮ್ಗೆ ಲೈಟ್ ಹೊರಗಡೆನೇ ಬರ್ತಿಲ್ವ, ಅಥವಾ ಸ್ವಲ್ಪ ಆದರೂ ನಿಮ್ಗೆ ಇದೆಯಾ? ಸ್ವಲ್ಪ ಆದರೂ ಅನಿಸುತ್ತಲ್ವ ನಿಮಗೆ, ಕೈ ಏನೋ ಈ ಕಡೆಯಿಂದ ಗ್ಲೋ ಅನಿಸುತ್ತೆ, ಏನೋ ಒಂಥರ ಲಿಟ್ಲಾಗಿ ಗ್ಲೋ ಅನಿಸುತ್ತಲ್ವ, ಅದು ಟ್ರಾನ್ಸ್ಲೂಸೆಂಟ್ ಇರುತ್ತೆ. ಅಥವಾ ನಿಮ್ಗೆ ಬರ್ತಾನೆ ಇಲ್ಲ ಅಂತ ಲೈಟಾಗಿ ಕಾಣಿಸ್ತಿಲ್ಲ ಅಂದರೆ ನಿಮ್ಮ ಕೈ ಬಂದ್ಬಿಟ್ಟು ಒಪೇಕ್ ಅಂತ. ಟ್ರೈ ಮಾಡಿ ನೋಡಿ ಎಕ್ಸ್ಪೆರಿಮೆಂಟು.
ವಿ ಲರ್ನ್ ದಟ್ ಮೆಟೀರಿಯಲ್ಸ್ ಡಿಫರ್ ಇನ್ ದರ್ ಅಪಿಯರೆನ್ಸ್ ಆ್ಯಂಡ್ ದ ವೇ ದೇ ಮಿಕ್ಸ್ ಇನ್ ದ ವಾಟರ್ ಆರ್ ಅದರ್ ಲಿಕ್ವಿಡ್ಸ್. ಅಂದರೆ ಮೆಟೀರಿಯಲ್ಸು ಒಂದೊಂದು ಕಡೆ ಯಾವ ಥರ ಅಪಿಯರೆನ್ಸ್ ಚೇಂಜ್ ಆಗುತ್ತೆ ಅಂದರೆ ವಾಟ್ರಲ್ಲಿ ಮಿಕ್ಸ್ ಆಗುತ್ತಲ್ಲ, ಮಿಕ್ಸ್ ಆದಾಗ ಅದ್ರದ್ದು ಇದೇ ಚೇಂಜ್ ಆಗುತ್ತೆ. ಯಾವ ಥರ ದೇ ಮೇ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್ ಆರ್ ಮೇ ಬಿ ಟ್ರಾನ್ಸ್ಪರೆಂಟ್ ಒಪೇಕ್ ಆರ್ ಟ್ರಾನ್ಸ್ಲೂಸೆಂಟ್. ಇದೆಲ್ಲ ನಡಿಬೋದು. ಈಗ ಏನಾರು ಒಂದು ಮೆಟೀರಿಯಲ್ ನೀವು ಲಿಕ್ವಿಡಿಗೆ ಡಿಸಾಲ್ವ್ ಮಾಡ್ತಿದೆ ಅಂದರೆ ಅದು ಫ್ಲೋಟ್ ಕೂಡ ಆಗ್ಬೋದು, ಮುಳುಗ್ ಕೂಡ ಆಗ್ಬೋದು, ಅಥವಾ ಟ್ರಾನ್ಸ್ಪರೆಂಟ್ ಆಗ್ಬೋದು, ಅಥವಾ ಒಪೇಕ್ ಆಗ್ಬೋದು, ಟ್ರಾನ್ಸ್ಲೂಸೆಂಟ್ ಆಗ್ಬೋದು. ಮೆಟೀರಿಯಲ್ಸ್ ಕ್ಯಾನ್ ಬಿ ಗ್ರೂಪ್ ಆನ್ ದ ಬೇಸಿಸ್ ಆಫ್ ಸಿಮಿಲಾರಿಟೀಸ್ ಆರ್ ಡಿಫ್ರೆನ್ಸಸ್ ಇನ್ ದರ್ ಪ್ರಾಪರ್ಟೀಸ್. ಅದೇ ಸಿಮಿಲರ್ ಪ್ರಾಪರ್ಟೀಸ್, ಡಿಫ್ರೆನ್ಸ್ ಪ್ರಾಪರ್ಟೀಸಿಂದ, ಆ ಪ್ರಾಪರ್ಟೀಸಿಂದ ನಾವು ಮೇಯ್ನಾಗಿ ಅದನ್ನು ಗ್ರೂಪ್ ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು. Why do we need to group materials in everyday life? We often group materials for our convenience. At home, we usually store things in such a manner that similar objects are placed together. Such an arrangement helps us to locate them easily. ಅಂದರೆ ಏನಕ್ಕೆ ಗ್ರೂಪ್ ಮಾಡ್ತೀವಿ ನಾವು? ಮನೇಲೆಲ್ಲ ನೋಡ್ತೀವಲ್ಲ, ಗ್ರೂಪ್ ಮಾಡಿರ್ತಾರೆ ಎಲ್ಲ ಒಂದೊಂದು ಕಡೆ. ಅಂದರೆ ನಮಗೆ ಈಸಿ ಆಗಬೇಕು, ನಮಗೆ ಅದನ್ನು ತೊಗೋಬೇಕು, ಏನಾದ್ರು ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ಈಸಿಯಾಗಿ ಸಿಗ್ಬೇಕಂದ್ರೆ ಅದು ತಕ್ಕನಂಗೆ ಆ ಜಾಗದಲ್ಲಿ ಇರಬೇಕು. ಈಗ ಅಡುಗೆ ಮನೆಗೆ ಹೋದರೆ ನಿಮ್ಗೆ ಏನೇನಿರುತ್ತೆ, ಬರೀ ಅಡುಗೆ ಐಟಮ್ಸ್ ಇರುತ್ತೆ. ಸೊ ಒಂದು ಗ್ರೂಪಲ್ಲಿ ಮಾಡಿದ್ದೀವಿ, ಒಂದು ಅಡುಗೆ ಮನೆ ಅಂತ, ಇಲ್ಲಿ ಎಲ್ಲ ಅಡುಗೆ ಐಟಮ್ಸ್ ಮಾಡಿದ್ದೀವಿ. ನಿಮಗೆ ರೂಮ್ಗೆ ಹೋದರೆ ರೂಮಿಗೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಇರುತ್ತೆ. ಸೊ ನಮ್ಗೆ ಏನು ಬೇಕೋ ಅದಕ್ಕೆ ಹೋಗಿ ತೊಗೊಳಕ್ಕೆ ಈಸಿ ಆಗೋಸ್ಕರ ನಾವು ಗ್ರೂಪ್ ಮಾಡ್ತೀವಿ. ಸಿಮಿಲರ್ಲಿ ಎ ಗ್ರಾಸರ್ ಯೂಶಲಿ ಕೀಪ್ಸ್ ಆಲ್ ದ ಟೈಪ್ ಆಫ್ ಬಿಸ್ಕೆಟ್ ಅಟ್ ಒನ್ ಕಾರ್ನರ್ ಅಟ್ ಆಫೀಸ್ ಶಾಪ್, ಆಲ್ ಸೋಪ್ಸ್ ಅಟ್ ಅನದರ್, ವೈಲ್ ಗ್ರೈನ್ಸ್ ಆ್ಯಂಡ್ ಪಲ್ಸಸ್ ಆರ್ ಸ್ಟೋರ್ ಅಟ್ ಸಮ್ ಅದರ್ ಪ್ಲೇಸ್. ಅಂದರೆ ನೀವು ಒಂದು ಅಂಗಡಿಗೆ ಹೋದರೆ, ಗ್ರಾಸರ್ ಅಂಗಡಿಗೆ ಹೋದರೆ ಸೋಪ್ಸ್ ಎಲ್ಲ ಒಂದು ಕಡೆ ಜೋಡಿಸಿರ್ತಾನೆ, ಮುಂದೆ ಈಸಿಯಾಗಿ ಸಿಗೋ ಥರ ಬಿಸ್ಕೆಟ್ಸ್ ಎಲ್ಲ ಮುಂದೆ ಜೋಡಿಸಿರ್ತಾನೆ, ಮತ್ತು ನಿಮಗೆ ಗ್ರೈನ್ಸ್ ಪಲ್ಸಸ್ ಎಲ್ಲ ಇನ್ನೊಂದು ಕಡೆ ಇರುತ್ತೆ. ಸೊ ಅವನಿಗೆ ಕೇಳಿದ ತಕ್ಷಣ ಕೊಡೋಕ್ಕೆ ಈಸಿ ಆಗೋ ಥರ ಸಪ್ರೇಟಾಗಿ ಮಾಡಿರ್ತಾನೆ. ದೇರ್ ಇಸ್ ಅನದರ್ ರೀಸನ್ ವೈ ವಿ ಫೈಂಡ್ ಸಚ್ ಗ್ರೂಪಿಂಗ್ ಈಸ್ ಯೂಸ್ಫುಲ್. ಫಸ್ಟು ಅಂತೂ ಯೂಸ್ ಗೊತ್ತಾಯಿತು ನಿಮಗೆ, ಲೊಕೇಟ್ ದಮ್ ಈಸಿಗೆ ಸಿಗ್ಬೋದು, ಈಸಿಗೆ ತೊಗೋಬೋದು ಅಂತ. ಡಿವೈಡಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ ಮೇಕ್ಸ್ ಇಟ್ ಕನ್ವೀನಿಯಂಟ್ ಟು ಸ್ಟಡಿ ದೇರ್ ಪ್ರಾಪರ್ಟೀಸ್ ಆ್ಯಂಡ್ ಆಲ್ಸೋ ಅಬ್ಸರ್ವ್ ಎನಿ ಪ್ಯಾಟರ್ನ್ಸ್ ಇನ್ ದೇರ್ ಪ್ರಾಪರ್ಟೀಸ್. ಅಂದರೆ ನಾವು ಅದನ್ನು ಇನ್ನೂ ಸ್ಟಡಿ ಮಾಡ್ಬೋದು, ಇನ್ನೇನೇನು ಯೂಸ್ ಮಾಡ್ಬೋದು, ಅಥವಾ ಇನ್ನೇನೇನು ಪ್ರಾಪರ್ಟಿ ಇದೆ ಅದನ್ನು ಸ್ಟಡಿ ಮಾಡ್ಬೋದು. ವಿ ಸ್ಟಡಿ ಮೋರ್ ಅಬೌಟ್ ದಿಸ್ ಇನ್ ಹೈಯರ್ ಕ್ಲಾಸಸ್. ಇದ್ರ ಬಗ್ಗೆ ಇನ್ನೂ ಹೈಯರ್ ಕ್ಲಾಸಸ್ ಮುಂದೆ ಮಾಡ್ತೀವಿ. ಸೊ ಸದ್ಯಕ್ಕೆ ಇಷ್ಟು ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಕೀವರ್ಡ್ಸ್ ಕೊಟ್ಟಿದ್ದಾರೆ ನೋಡಿ: ಹಾರ್ಡ್, ಇನ್ಸಾಲ್ಯುಬಲ್, ಲಸ್ಟರ್, ಮೆಟೀರಿಯಲ್, ಮೆಟಲ್ಸ್, ಒಪೇಕ್, ರಫ್, ಸಾಲ್ಯುಬಲ್, ಟ್ರಾನ್ಸ್ಲೂಸೆಂಟ್, ಟ್ರಾನ್ಸ್ಪರೆಂಟ್. ಸೊ ಅಷ್ಟೇ, ಈ ಚಾಪ್ಟರ್ ಮುಗ್ದಿದೆ. ಹಂಗೆ ನೆಕ್ಸ್ಟ್ ಚಾಪ್ಟ್ರಿಂದ ಬರ್ತೀನಿ, 5th ಚಾಪ್ಟ್ರಿಂದ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.